ಎಸ್ ನೋಡ್ರಿ, ಲಾಸ್ಟ್ ಕ್ಲಾಸ್ ಒಳಗಡೆ ನಾವು 1970 ವರೆಗೂ ಡಿಸ್ಕಷನ್ ಮಾಡಿದೀವಿ. ಅದಾದ ನಂತರ ನೆಕ್ಸ್ಟ್ ಏನಂದ್ರ 1971ರಲ್ಲಿ ಬಾಂಗ್ಲಾ ವಿರುದ್ಧ ಒಂದೇನಂತಂದ ಹೇಳಿದ್ರೆ ಬಾಂಗ್ಲಾ ವಿಮೋಚನೆ ಆಗತ್ತ. ಅಂದ್ರ ನಾವ್ ಅದನ್ನ ಏನ್ ಹೇಳ್ತೀವಿ ಅಂತಂದ ಹೇಳಿದ್ರೆ ಇಂಡೋ ಪಾಕ್ ವಾರ್ ಅಂತಂದೇಳಿ ಇದೆಲ್ಲ ಡಿಸ್ಕಷನ್ ಆಗೈತಲ್ಲ. ಇಂಡೋ ಪಾಕ್ ವಾರ್ 1971. ಅದಾದ ನಂತರ ಇಲ್ಲಿ ಒಂದು ಒಪ್ಪಂದ ಆಗತ್ತ, ಅದನ್ನ ನಾವು ಶಿಮ್ಲಾ ಒಪ್ಪಂದ ಅಂತಂದ ಹೇಳ್ತೀವಿ. ಯಾವ ಒಪ್ಪಂದ ಆಗತ್ತ? ಶಿಮ್ಲಾ ಒಪ್ಪಂದ ಆಗತ್ತ. ಈ ಶಿಮ್ಲಾ ಒಪ್ಪಂದವನ್ನ ಯಾರು ಮಾಡ್ಕೋತಾರ ಅಂತಂದ ಹೇಳಿದ್ರ ಇಂದಿರಾ ಗಾಂಧಿ, ಅದಾದ ನಂತರ ಜುಲ್ಫಿಕರ್ ಅಲಿ ಭುಟ್ಟೋ ಅಂತಂದ ಹೇಳಿ. ಯಾರಂತಂದ ಹೇಳಿದ್ರ ಜುಲ್ಫಿಕರ್ ಅಲಿ ಭುಟ್ಟೋ ಅನ್ನೋರ್ ಏನಂತಂದ ಹೇಳಿದ್ರೆ ಇವ್ರ ನಡುವೆ ಒಂದು ಒಪ್ಪಂದ ಆಗುತ್ತೆ, ಶಿಮ್ಲಾ ಒಪ್ಪಂದ. ಅಲ್ಲಿಗೆ ಯುದ್ಧ ಏನಂತಂದ ಹೇಳಿದ್ರೆ ಕೊನೆಗೊಳ್ಳುತ್ತೆ. ಸೊ ಇದೇನಂತಂದ ಹೇಳಿದ್ರೆ ಮೇನ್ ಪಾಯಿಂಟ್ಸ್ ಗಳು ನಾವು ಡಿಸ್ಕಷನ್ ಮಾಡಿದ್ವಿ. ಅದ್ರ ಕಂಟಿನ್ಯೂಷನ್ ಅನ್ನ ಇವಾಗ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ನಮ್ ದೇಶಕ್ಕೆ ಏನಪ್ಪಾ ಅಂತಂದ ಹೇಳಿದ್ರೆ ಮೊದಲು ಪರಮಾಣು ಶಕ್ತಿ ಇರ್ಲಿಲ್ಲ. ಸೊ ಪರಮಾಣು ಶಕ್ತಿ ಆಗ್ಬೇಕಂತಂದ ಹೇಳಿದ್ರೆ ಅದಕ್ಕೆ ಹೆವಿ ಟೆಕ್ನಾಲಜಿ ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಯುರೇನಿಯಂ ಅಂತಂದ ಹೇಳ್ತೀವಿ. ಯುರೇನಿಯಂ ಅನ್ನೋದು ಒಂದೇನಂತಂದ ಹೇಳಿದ್ರೆ ಮೆಟಲ್ ಬೇಕಾಗತ್ತ, ಅಂದ್ರೆ ಎಲಿಮೆಂಟ್ ಬೇಕಾಗತ್ತ. ಇವೆಲ್ಲ ಏನಂತಂದ ಹೇಳಿದ್ರೆ ಅಷ್ಟು ಈಸಿಯಾಗಿ ಸಿಗಂಗಿಲ್ಲ. ಹೈ ಏನಂತಂದ ಹೇಳಿದ್ರ ಟೆಕ್ನಾಲಜಿ ಬೇಕು ಪರಮಾಣು ಶಕ್ತಿಯನ್ನು ಹೊಂದ್ಬೇಕಂದ್ರ. ಸೊ ಹಂಗಾಗಿ ಫಸ್ಟ್ ನಮಗೂ ನಮ್ ದೇಶಕ್ಕೂ ಒಂದ್ ಇರ್ಲಿ ಅಂತಂದ ಹೇಳಿ 1974 ಒಳಗಡೆ ಒಂದು ಪರಮಾಣು ಪರೀಕ್ಷೆಯನ್ನ, ಮೊದಲ ಪರಮಾಣು ಪರೀಕ್ಷೆಯನ್ನ ಮಾಡ್ತಾರ 1974 ಒಳಗಡೆ. ಅದಕ್ಕೆ ಹೆಸರು ಏನ್ ಕೊಡ್ತಾರ ಅಂತಂದ ಹೇಳಿದ್ರ ಸ್ಮೈಲಿಂಗ್ ಬುದ್ಧ ಅಂತಂದೇಳಿ. ಏನಂತ ಕೊಡ್ತಾರ ಅಂತಂದ ಹೇಳಿದ್ರ ಸ್ಮೈಲಿಂಗ್ ಬುದ್ಧ ಅಂತಂದ ಹೇಳಿ ಹೆಸರು ಕೊಟ್ಬಿಟ್ಟು ಸೊ ಮೊದಲ ಪರಮಾಣು ಪರೀಕ್ಷೆಯನ್ನ ಮಾಡ್ತಾರ. ಅದು ಯಶಸ್ವಿ ಆಗತ್ತ. ಅವಾಗ ಏನಂತಂದ ಹೇಳಿದ್ರ ನಮ್ಮ ದೇಶ ಕೂಡ ಏನಂತಂದ ಹೇಳಿದ್ರೆ ಒಂದು ಲಿಸ್ಟ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತ, ಪರಮಾಣು ಶಕ್ತಿಯನ್ನ ಹೊಂದೈತಿ ಅಂತಂದೇಳಿ. ಪರಮಾಣು ಶಕ್ತಿ ಅಂತಂದ ಹೇಳಿದ್ರೆ ಮೋಸ್ಟ್ ಡೇಂಜರಸ್ ವೆಪನ್ ಇದ್ದಂಗ ಅದು. ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಹೇಳ್ಬೋದು, ಸೊ ಇವಾಗ ಪರಮಾಣು ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ನಾವು ವೆಪನ್ಸ್ ಗಳನ್ನ ಮಾಡ್ಬೋದು. ಅದಾದ ನಂತರ ಅಂದ್ರೆ ಮಿಸೈಲ್ಸ್ ಗಳನ್ನ ಮಾಡ್ಬೋದು. ಆಮೇಲೆ ಇವುಗಳನ್ನ ಪರಮಾಣು ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಇವಾಗ ಅಣುಸ್ಥಾವರಗಳನ್ನ ಸ್ಥಾಪನೆ ಮಾಡ್ತಾರೆ ನೋಡ್ರಿ ಎಲ್ಲಾ ಕಡೆ. ಅಣುಸ್ಥಾವರಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಏನ್ ಮಾಡ್ತಿದಾರ ಅಂತಂದ್ರೆ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡ್ತಾ ಇದಾರ. ಬೆಸ್ಟ್ ಎಕ್ಸಾಂಪಲ್ ನಮ್ದು ಇದು ಯಾವ್ದು, ಉತ್ತರ ಕನ್ನಡ ಒಳಗಡೆ ಅಂತ ಐತಲ್ಲ. ಉತ್ತರ ಕನ್ನಡ ಒಳಗಡೆ ಸೊ ಯಾವ ಅನುಸ್ಥಾವರ ಅಂತಂದ್ ಹೇಳ್ತೀವಿ, ಕೈಗಾ ಅನುಸ್ಥಾವರ. ಅಲ್ಲಿ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ವಿದ್ಯುತ್ ಅನ್ನ ತಯಾರು ಮಾಡ್ತಿದಾರ. ಎಲ್ಲಾ ಎದನ್ನ ಯೂಸ್ ಮಾಡ್ಕೊಂಡ್ ಅಂತಂದ್ ಹೇಳಿದ್ರೆ ಯುರೇನಿಯಂ ಅನ್ನ ಯೂಸ್ ಮಾಡ್ಕೊಂಡು. ಅದನ್ನ ನಾವು ಪರಮಾಣು ಶಕ್ತಿ ಅಂತಂದ್ ಹೇಳ್ತೀವಿ. ಆಮೇಲೆ ಕೆಲವೊಂದು ಮಿಸೈಲ್ಸ್ ಗಳಲ್ಲಿ ಏನಂತಂದ್ರೆ ಸೊ ಪರಮಾಣು ಶಕ್ತಿಯನ್ನ ಯೂಸ್ ಮಾಡಿರ್ತಾರ, ಯುರೇನಿಯಂ ಅನ್ನ ಯೂಸ್ ಮಾಡಿರ್ತಾರ. ಇದು ಮೇನ್ ಇಂಪಾರ್ಟೆಂಟ್. ಅವುಗಳನ್ನ ಹೆಂಗ್ ಯೂಸ್ ಮಾಡ್ತಾರ ಅಂತಂದ್ ಹೇಳಿ ಎರಡು ಪ್ರೊಸೆಸ್ ಬರ್ತಾವ. ನಿಮ್ಗೆಲ್ರಿಗೂ ಗೊತ್ತಿರ್ಬೇಕು, ಸೈನ್ಸ್ ಒಳಗಡೆ ಒಂದೇನಪ್ಪಾ ಅಂತಂದ್ರೆ ಇದ್ರ ನ್ಯೂಕ್ಲಿಯರ್ ಫ್ಯೂಷನ್ ಅಂತಂದ್ ಹೇಳ್ತೀವಿ. ಇನ್ನೊಂದೇನಂತಂದ್ ಹೇಳ್ತೀವಿ ಅಂದ್ರೆ ನ್ಯೂಕ್ಲಿಯರ್ ಫಿಷನ್ ಅಂತಂದ್ ಹೇಳ್ತೀವಿ. ಸೊ ಇವ್ ಎಲ್ಲೆಲ್ಲಿ ನಡೀತಾವ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಬೇಕು. ಸೊ ಇವುಗಳ ಇದ್ರಲ್ಲಿ ಯಾವ್ದೋ ಒಂದು ಪ್ರೊಸೆಸ್ ನ ಯೂಸ್ ಮಾಡ್ಕೊಂಡು ಚೈನ್ ರಿಯಾಕ್ಷನ್ ಅನ್ನ ಕಂಟ್ರೋಲ್ ಮಾಡಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಶಕ್ತಿಯನ್ನ ಉತ್ಪಾದನೆ ಮಾಡ್ತಾರ ಸೈಂಟಿಸ್ಟ್ಗಳು. ಅದು ಏನಂತಂದ್ರೆ ಪರಮಾಣು ಶಕ್ತಿ ಅಂತಂದ ಹೇಳ್ತೀವಿ. ಸೊ ಇದಾದ ನಂತರ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ 1975 ಒಳಗಡೆ ಒಂದು ಚೇಂಜಸ್ ಆಗತ್ತ. ಏನಾಗತ್ತ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಒಂದು ಹೊಸ ರಾಜ್ಯ ಬಂದ್ ಸೇರ್ಕೊಳತ್ತ. ಅದೇನಂತಂದ್ರೆ ಸಿಕ್ಕಿಂ ಅಂತಂದ ಹೇಳ್ತೀವಿ. 1975 ಸಿಕ್ಕಿಂ ಏನಪ್ಪಾ ಅಂತಂದ್ರೆ ಹೊಸ ರಾಜ್ಯವಾಗಿ ಉದಯ ಆಗತ್ತ. ಈ ಕ್ವಶನ್ ಅನ್ನ ತುಂಬಾ ಸಾರಿ ಕೇಳಿದಾರ. ಈ ಕ್ವಶನ್ ಏನಂತಂದ್ರೆ ತುಂಬಾ ಸರಿ ಕೇಳಿದ್ರ ಅವುಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಇದು ಯಾವ ತಿದ್ದುಪಡಿ ಅಂತಾನು ಕೂಡ ಕ್ವಶನ್ ಕೇಳಿದಾರ. ಯಾವ ತಿದ್ದುಪಡಿ ಅಂತಂದ್ರೆ 36ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ, 36ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ ಇದೇನಾಗತ್ತಂತಂದ್ರೆ 22ನೇ ರಾಜ್ಯವಾಗಿ ನಮ್ಮ ಭಾರತ ದೇಶಕ್ಕ ಅಂದ್ರೆ ಹೊಸದಾಗಿ ರಾಜ್ಯವಾಗಿ ಸೇರತ್ತಂತಂದೇಳಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಇದಾದ ನಂತರ ನಮ್ಮ ಭಾರತ ದೇಶದೊಳಗಡೆ ಆಡಳಿತ ಏನಂತಂದ್ರೆ ಅಷ್ಟು ಈಸಿಯಾಗಿ ಇರ್ತಾ ಇರ್ಲಿಲ್ಲ. ಯಾಕಂತಂದ ಹೇಳಿದ್ರ ಇಂದಿರಾ ಗಾಂಧಿ ಏನಂತಂದ ಹೇಳಿದ್ರೆ ಪ್ರಧಾನ ಮಂತ್ರಿ ಆಗಿರ್ತಾಳ. ಏನಾಗಿರ್ತಾರ? ಇಂದಿರಾ ಗಾಂಧಿ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರಧಾನ ಮಂತ್ರಿ ಆಗಿರ್ತಾರ. ಅವ್ರು ಏನಂತಂದ ಹೇಳಿದ್ರೆ ಆಳ್ವಿಕೆ ಮುಗಿಯಕ್ ಬಂದಿರತ್ತ, 5 ವರ್ಷ ಮುಗಿಯಕ್ ಬಂದಿರತ್ತ. ಇನ್ ನೆಕ್ಸ್ಟ್ ಏನಾದ್ರು ಮಾಡಿ ಏನ್ ಮಾಡ್ಬೇಕು, ನಾವು ಮತ್ತೆ ಇಲೆಕ್ಷನ್ ಅನ್ನ ಗೆಲ್ಬೇಕು ಅಂತಂದೇಳಿ. ಬಟ್ ಅದ್ರ ಆ ಟೈಮ್ ಒಳಗಡೆ ಏನಂತಂದ ಹೇಳಿದ್ರೆ ಅವ್ರನ್ನ ತುಂಬಾ ಜನ ಅಪೋಸ್ ಮಾಡ್ತಿರ್ತಾರ. ಜನತಾ ಪಕ್ಷದವರು ಎಲ್ಲರೂ ಏನಂತಂದ್ರೆ ಅಪೋಸ್ ಮಾಡ್ತಿರ್ತಾರೆ. ಹಿಂಗಾದ್ರೆ ನನ್ ಗೆಲ್ಲಲ್ಲ ಅಂತಂದ ಹೇಳಿ ಇಂದಿರಾ ಗಾಂಧಿ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ಏನಂತಂದ ಹೇಳಿದ್ರೆ ನಮ್ ದೇಶದೊಳಗಡೆ ಏನು ನಡೆದಿರಂಗಿಲ್ಲ. ಬಟ್ ಆದ್ರೂ ಕೂಡ ಆಂತರಿಕ ಗಲಭೆ ಉಂಟಾಗೈತಿ.
ಆಂತರಿಕ ಗಲಭೆ ಉಂಟಾಗೈತಿ ಅಂತಂದ ಹೇಳಿ 1975 ಇಂದ ಹಿಡ್ಕೊಂಡು 77 ವರೆಗೂ ತುರ್ತು ಪರಿಸ್ಥಿತಿಯನ್ನ ತಗೊಂಡ್ ಬರ್ತಾರೆ. ಏನ್ ತಗೊಂಡ್ ಬರ್ತಾರ ಅಂತಂದ ಹೇಳಿದ್ರ ನ್ಯಾಷನಲ್ ಎಮರ್ಜೆನ್ಸಿ. ಈ ನ್ಯಾಷನಲ್ ಎಮರ್ಜೆನ್ಸಿ ಬಂತಂತಂದ ಹೇಳಿದ್ರ ಎಲ್ಲಾ ಇಲೆಕ್ಷನ್ ಕ್ಯಾನ್ಸಲ್, ಅದಾದ ನಂತರ ನೆಕ್ಸ್ಟ್ ಲೋಕಸಭೆ ಕ್ಯಾನ್ಸಲ್, ರಾಜ್ಯಸಭೆ ಕ್ಯಾನ್ಸಲ್, ಎವ್ರಿಥಿಂಗ್ ಕ್ಯಾನ್ಸಲ್. ಏನಿರ್ತಾರಪ್ಪ ಅಂತಂದ ಹೇಳಿದ್ರೆ ಓನ್ಲಿ ಕ್ಯಾಬಿನೆಟ್ ಇರುತ್ತೆ, ಅದಾದ ನಂತರ ನೆಕ್ಸ್ಟ್ ಪ್ರೆಸಿಡೆಂಟ್ ಇರ್ತಾರ ಅಷ್ಟೇ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತಗೊಂಡ್ ಬಂದ್ಬಿಡ್ತಾರ. ಆ ಅವಧಿ ಒಳಗಡೆ ಏನಂತಂದ ಹೇಳಿದ್ರೆ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ತೆಗೆದು ಹಾಕ್ಬಿಡ್ತಾರ. ಸೊ ಇವಾಗ ಹೆಂಗೈತಂತಂದ ಹೇಳಿದ್ರ ನ್ಯಾಷನಲ್ ಎಮರ್ಜೆನ್ಸಿ ಬಂತು ಅಂತಂದ ಹೇಳಿದ್ರ ಆರ್ಟಿಕಲ್ 352 ಎಲ್ಲಾದ್ರೂ ಜಾರಿಗೆ ಬಂತು, ನ್ಯಾಷನಲ್ ಎಮರ್ಜೆನ್ಸಿ ಎಲ್ಲಾದ್ರೂ ಜಾರಿಗೆ ಬಂತಂದ್ರ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಇವೆರಡು ಏನಂತಂದ ಹೇಳಿದ್ರೆ ಕ್ಯಾನ್ಸಲ್ ಆಗಂಗಿಲ್ಲ. ಇವ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಜಾರಿಗೆ ಇರ್ತಾವ. ಉಳಿದಿರುವಂತ ಎಲ್ಲಾ ಮೂಲಭೂತ ಹಕ್ಕುಗಳು ಕ್ಯಾನ್ಸಲ್ ಆಗ್ತವೆ ಹೊರತು ಈ ಆರ್ಟಿಕಲ್ 20 ಮತ್ತು 21 ಕ್ಯಾನ್ಸಲ್ ಆಗಂಗಿಲ್ಲ. ಆರ್ಟಿಕಲ್ 20 ಏನ್ ಹೇಳುತ್ತ, ನೀ ಅರೆಸ್ಟ್ ಮಾಡ್ಬೇಕಂತಂದ್ ಹೇಳಿದ್ರ ನೀ ಎದಕ್ ಅರೆಸ್ಟ್ ಮಾಡತಿ ಅಂತಂದ್ ಹೇಳ್ಬೇಕು. ಅದಾದ ನಂತರ ಕೋರ್ಟಿಗೆ ಹೋಗಿ ಸಬ್ಮಿಟ್ ಮಾಡ್ಬೇಕು 24 ಗಂಟೆ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಯಾವ್ದಾದ್ರು ವಕೀಲ್ನ ಹಿಡ್ಕೊಂಡು ವಾದ ಮಾಡೋ, ಈ ತರ ಎಲ್ಲ ಏನಂದ್ರ ಆರ್ಟಿಕಲ್ 20 ಬರುತ್ತ. ಆರ್ಟಿಕಲ್ 21 ಏನ್ ಹೇಳತ್ತ ಅಂದ್ರೆ ಜೀವಿಸುವ ಹಕ್ಕು ಅಂತಂದ್ ಹೇಳತ್ತ. ಬಟ್ ಆದ್ರ ಅದಕ್ಕಿಂತ ಮುಂಚೆ 1975 ಏನ್ ತುರ್ತು ಪರಿಸ್ಥಿತಿ ಬಂತಲ್ಲ, ಆ ಟೈಮ್ ಒಳಗಡೆ ಏನು ಇರೋದೇ ಇಲ್ಲ. ಸೊ ಏನಂತಂದ್ ಹೇಳಿದ್ರೆ ಅವಾಗ ಈ ತರ ಏನಂತಂದ್ರೆ ಎಲ್ಲವನ್ನ ಇದನ್ನು ಕೂಡ ತೆಗೆದು ಹಾಕ್ಬಿಡ್ತಾಳ, ಇದನ್ನು ಕೂಡ ತೆಗೆದು ಹಾಕ್ತಾಳ. ಎಲ್ಲಾ ಮೂಲಭೂತ ಹಕ್ಕುಗಳನ್ನ ತೆಗೆದು ಹಾಕಿದ ನಂತರ ಪ್ರಾಬ್ಲಮ್ ಏನಾಗತ್ತೆ ಹೇಳ, ಆ ಟೈಮ್ ಒಳಗಡೆ ಏನ್ ಅವಕಿನ ಅಪೋಸ್ ಮಾಡ್ತಿರ್ತಾರಲ್ಲ, ಇಂದಿರಾ ಗಾಂಧಿಯನ್ನ ಅಪೋಸ್ ಮಾಡುವಂತ ಎಲ್ಲಾ ಲೀಡರ್ಸ್ ಗಳನ್ನ ಏನು ಹೇಳ್ದ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾಳ. ಇನ್ನಾಕಿನ ಅಪೋಸ್ ಮಾಡೋರು ಯಾರಿದ್ದಾರ? ಸೊ ಈ ರೀತಿಯಾಗಿ ಒಂದ್ ಸನ್ನಿವೇಶ ಉಂಟಾಗತ್ತ ನಮ್ಮ ಭಾರತ ದೇಶದೊಳಗಡೆ 1975 ಒಳಗಡೆ. ಇದಾದ ನಂತರ ನೆಕ್ಸ್ಟ್ ನ್ಯಾಷನಲ್ ಎಮರ್ಜೆನ್ಸಿಯನ್ನ ರಿಮೂವ್ ಮಾಡ್ತಾರ. ರಿಮೂವ್ ಮಾಡಿದ ನಂತರ ಅದು ಯಾಕೆ ರಿಮೂವ್ ಮಾಡ್ತಾರ ಅಂತಂದ್ ಹೇಳಿದ್ರ, ಆ ಮೇನ್ ಒಬ್ರು ಪರ್ಸನ್ ಬರ್ತಾರ, ಜಯಪ್ರಕಾಶ್ ನಾರಾಯಣ್ ಅಂತಂದ್ ಹೇಳಿ. ಯಾರಂತಂದ ಹೇಳಿದ್ರ ಜಯಪ್ರಕಾಶ್ ನಾರಾಯಣ್ ಅಂತಂದ್ ಹೇಳಿ, ಇವರ ನೇತೃತ್ವದಲ್ಲಿ ಒಂದು ಚಳುವಳಿ ಉಂಟಾಗತ್ತ. ಅದನ್ನ ಟೋಟಲ್ ರೆವಲ್ಯೂಷನ್ ಅಂತಂದ್ ಹೇಳ್ತೀವಿ, ಸಂಪೂರ್ಣ ಆ ಕ್ರಾಂತಿ ಅಂತಂದ್ ಹೇಳಿ. ಸೊ ಇದನ್ನ ಮಾಡೋದ್ರಿಂದ ಎಲ್ಲಾ ಜನರು ಅದಕ್ಕೆ ಬೆಂಬಲವನ್ನ ಕೊಡ್ತಾರ. ಅವಾಗ ಏನಾಗತ್ತ ಅಂತಂದ ಹೇಳಿದ್ರ ನ್ಯಾಷನಲ್ ಎಮರ್ಜೆನ್ಸಿ ರಿಮೂವ್ ಆಗತ್ತ. ರಿಮೂವ್ ಆದ ನಂತರ ನೆಕ್ಸ್ಟ್ ಏನಾಗ್ಬೇಕು, ವಿದಿನ್ 6 months ಒಳಗಡೆ ಎಲೆಕ್ಷನ್ ಆಗ್ಬೇಕು. ನ್ಯಾಷನಲ್ ಎಮರ್ಜೆನ್ಸಿ ಆದ ನಂತರ ವಿದಿನ್ 6 months ಒಳಗಡೆ ಎಲೆಕ್ಷನ್ ಆಗಿ ಲೋಕಸಭೆ, ರಾಜ್ಯಸಭೆ ಇದೆಲ್ಲ ಫಾರ್ಮೇಶನ್ ಆಗ್ಬೇಕು. ಇನ್ನೇನಾಗ್ಬೇಕು, ಇಲೆಕ್ಷನ್ ಆಗ್ಬೇಕು. ಇಲೆಕ್ಷನ್ ಆಗ್ಬೇಕಂತಂದ್ ಹೇಳಿದ್ರೆ ಇವಳು ಈ ತರ ಮೋಸ ಮಾಡಿರ್ತಾಳಲ್ಲ, ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಏನಂತಂದ ಹೇಳಿದ್ರೆ ಸೋತೋಗಿ 1977 ಜನತಾ ಪಕ್ಷ, ನೆನ್ಪಿಡ್ಕೊಳ್ರಿ, ಜನತಾ ಪಕ್ಷ ಏನಂತಂದ ಹೇಳಿದ್ರ ಅಧಿಕಾರಕ್ಕೆ ಬರುತ್ತ. ಅಧಿಕಾರಕ್ಕೆ ಬಂದ್ರ ಆ ಟೈಮ್ ಅಲ್ಲಿ ಪ್ರಧಾನಿ ಯಾರಾಗ್ತಾರ ಅಂತಂದ ಹೇಳಿದ್ರ ಮೊರಾರ್ಜಿ ದೇಸಾಯಿ. ಯಾರಾಗ್ತಾರ ಅಂತಂದ ಹೇಳಿದ್ರ ಮೊರಾರ್ಜಿ ದೇಸಾಯಿ ಅವ್ರ ಏನಂತಂದ ಹೇಳಿದ್ರ ನಮ್ಮ ಭಾರತ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರ. ಇವ್ರಂದ್ರ ಬಾಳ ಇಂಪಾರ್ಟೆಂಟ್ ಆಗ್ತಾರ ಇವ್ರು, ಮೊರಾರ್ಜಿ ದೇಸಾಯಿ. ಇವ್ರು ಆದ ತಕ್ಷಣ ಏನ್ ಮಾಡ್ತಾರ ಅಂತಂದ ಹೇಳಿದ್ರ, ಮೊದಲ್ ಮೇನ್ ಏನಂತಂದ ಹೇಳಿದ್ರ 42ನೇ ತಿದ್ದುಪಡಿ ಏನ್ ಬಂದಿರತ್ತಲ್ಲ, ನೆಕ್ಸ್ಟ್ ಏನಂತಂದ ಹೇಳಿದ್ರ 44ನೇ ತಿದ್ದುಪಡಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ 44ನೇ ತಿದ್ದುಪಡಿಯನ್ನ ಜಾರಿಗೆ ತಗೊಂಡ್ ಬಂದು ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 20 ರಿಮೂವ್ ಮಾಡಂಗಿಲ್ಲ ಅಂತಂದೇಳಿ ಆರ್ಟಿಕಲ್ ಇದ್ರೊಳಗಡೆ ಬರುತ್ತೆ. 44ನೇ ತಿದ್ದುಪಡಿ ಒಳಗಡೆ ಬರುತ್ತ. ಇದನ್ನ ಜಾರಿಗೆ ತಗೊಂಡ್ಬಂದಂತ ವ್ಯಕ್ತಿ ಯಾರಂತಂದ ಹೇಳಿದ್ರ ಮೊರಾರ್ಜಿ ದೇಸಾಯಿ ಅಂತಂದ ಹೇಳ್ತೀವಿ. ಇದೇನಂತಂದ ಹೇಳಿದ್ರ ಒಂದೊಂದ್ ರೀಸನ್ಗೋಸ್ಕರ ಒಂದೊಂದ್ ಥಿಂಗ್ಸ್ ಗಳ ರಚನೆ ಹಾಕೋತ್ ಹೋಗ್ತಾವ. ಸೊ ಅವ್ರ ಏನಂತಂದ ಹೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಹಾಕ್ಬಿಟ್ಟು ಎಲ್ಲಾ ಲೀಡರ್ಸ್ ಗಳನ್ನ ಅರೆಸ್ಟ್ ಮಾಡ್ಬಿಡ್ತಾರ. ಅಂದ್ರ ಆಕೆ ಸರ್ವಾಧಿಕಾರಿ ಆಗ್ಬಿಡ್ತಾಳಲ್ಲ ಇಂದಿರಾ ಗಾಂಧಿಗೆ, ಕೇಳೋರ್ ಯಾರಿದಾರ ಆಕಿನ. ಸೊ ಹಿಂಗ ಆಗ್ಬಾರ್ದು, ಸಂವಿಧಾನವನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತಂದ ಹೇಳಿ 44ನೇ ತಿದ್ದುಪಡಿ ಜಾರಿಗೆ ಬರುತ್ತೆ. ಅರ್ಥ ಆಯ್ತಾ ಎಲ್ರಿಗೂ? ಆಮೇಲೆ ಇನ್ನೊಂದ್, ನಾನು ಸ್ಟೋರಿ ಹೇಳಕತ್ತಿಲ್ಲ, ಸ್ಟೋರಿ ಹೇಳಕತ್ತಿದ್ರು ಕೂಡ ತುಂಬಾ ಪಾಯಿಂಟ್ಸ್ ಗಳನ್ನ ಹೇಳಕತ್ತೇನೆ. ಆ ಪಾಯಿಂಟ್ಸ್ ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ನಿಮ್ಗೆ ಒಂಥರ ಚೆನ್ನಾಗ್ ಅನಿಸ್ತಿರ್ಬೇಕು ಅದ್ ಕೇಳಾಕ, ಬಟ್ ಅದ್ರ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಕ್ಲಿಯರ್? ಎಸ್, ಈ ಕಡೆ ಇದೆಲ್ಲ ನಡೀತಾ ಇತ್ತು ಅಂತಂತ ಹೇಳಿದ್ರೆ ಇನ್ನೊಂದ್ ತುಂಬಾ ಇಂಪಾರ್ಟೆಂಟ್ ಆಗೈತಿ. 1969 ಆಲ್ರೆಡಿ ಏನ್ ರಚನೆ ಆಗಿರುತ್ತ, ಇಸ್ರೋ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಥಾಪನೆ ಆಗಿರುತ್ತ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ
ಪ್ರಾಪರ್ ಆಗಿ ರಿಸರ್ಚ್ ಮಾಡಿ 1975 ಒಳಗಡೆ ರಷ್ಯಾದವ್ರ ಹೆಲ್ಪ್ ತಗೊಂಡು ಫಸ್ಟ್ ಟೈಮ್ ಒಂದು ಸ್ಯಾಟಲೈಟ್ ಉಪಗ್ರಹವನ್ನ ಉಡಾವಣೆ ಮಾಡ್ತಾರ. ಆ ಉಪಗ್ರಹಕ್ಕ ಏನಂತ ಹೆಸರಿಡ್ತಾರ ಅಂದ್ರ ಆರ್ಯಭಟ ಅಂತಂದ್ ಹೇಳಿ ಒಂದ್ ಹೆಸರನ್ನ ಇಡ್ತಾರ. ನಮ್ಮ ಭಾರತ ದೇಶದ ಮೊದಲ ಉಪಗ್ರಹ ಅಂತಂದ್ ಹೇಳಿದ್ರ ನಾವೇನಂತ ಹೇಳ್ತೀವಿ, ಆರ್ಯಭಟ ಅಂತಂದ್ ಹೇಳ್ತೀವಿ. ಅದನ್ನ 1975 ಏಪ್ರಿಲ್ 19ನೇ ತಾರೀಕು ಏನ್ ಮಾಡ್ತಾರಂದ್ರ ಉಡಾವಣೆ ಮಾಡ್ತಾರ. ಇದು ಕ್ವಶನ್ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರ ಬಂದೈತೆ. ಎಸ್, ಇದ್ರ ಜೊತೆಗೆ ಏನಂತಂದ್ ಹೇಳಿದ್ರ 1973 ಒಳಗಡೆ 1973 ಒಳಗಡೆ ಏನಾಗತ್ತಂತಂದ್ ಹೇಳಿದ್ರ ಬಿಹಾರದೊಳಗಡೆ ಆಲ್ಮೋಸ್ಟ್ ಏನ್ ಬಿಹಾರ್ ಅಲ್ಲ, ಉತ್ತರಾಖಂಡ್ ಒಳಗಡೆ ಎಲ್ಲ ಕಾಡುಗಳನ್ನ ಕಡಿದ್ಬಿಟ್ಟು ಡ್ಯಾಮ್ಸ್ ಗಳನ್ನ ನಿರ್ಮಾಣ ಮಾಡ್ಬೇಕು ಅಂತಂದ್ ಹೇಳಿ ಪ್ಲಾನಿಂಗ್ ಮಾಡ್ತಿರ್ತಾರ. ಸೊ ಇದಕ್ಕೇನಪ್ಪಾ ಅಂತಂದ್ರೆ ಒಬ್ಬ ಪರ್ಸನ್ ಅಂದ್ರ ಅವ್ರಿಗೆ ನಾವು ಪರಿಸರವಾದಿ ಅಂತಂದ್ ಹೇಳ್ತೀವಿ. ಅವ್ರೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ತುಂಬಾ ಅಪೋಸ್ ಮಾಡ್ತಾರ. ಅವ್ರ ಹೆಸರು ಏನಂತಂದ್ ಹೇಳಿದ್ರೆ ಸುಂದರ್ಲಾಲ್ ಬಹುಗುಣ್ ಅಂತಂದ್ ಹೇಳಿ. ಇವ್ರ ಮೇಲೆ ಒಂದ್ ಕ್ವಶನ್ ಬರುತ್ತ. ಸುಂದರ್ಲಾಲ್ ಬಹುಗುಣ್ 1973 ಒಳಗಡೆ ಉತ್ತರಾಖಂಡ್ ಒಳಗಡೆ ಒಂದು ಚಳುವಳಿಯನ್ನ ಮಾಡ್ತಾರ. ಅತಿ ದೊಡ್ಡ ಚಳುವಳಿ ಆಗತ್ತ. ಅವ್ರ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರ ಸುಂದರ್ಲಾಲ್ ಬಹುಗುಣ್. ಸೊ ಅದು ಚಳುವಳಿ ಏನಂತಂದ್ ಹೇಳಿದ್ರ ಚಿಪ್ಕೋ ಚಳುವಳಿ ಅಂತಂದ್ ಹೇಳ್ತೀವಿ. ಯಾವ ಚಳುವಳಿ ಅಂತಂದ್ ಹೇಳ್ತೀವಿ? ಚಿಪ್ಕೋ ಚಳುವಳಿ. ಇದನ್ ಮಾಡ್ದವ್ರ ಯಾರಂತಂದ್ ಹೇಳಿದ್ರ ಸುಂದರ್ಲಾಲ್ ಬಹುಗುಣ್ ಉತ್ತರಾಖಂಡದೊಳಗಡೆ. ಇದು ಪಾಯಿಂಟ್ ಅನ್ನ ಕೇಳಿದಾರ, ಜಸ್ಟ್ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಏನಾಗತ್ತಂದ್ರ 1980ರಿಂದ ಹಿಡ್ಕೊಂಡು 1985ರವರೆಗೂ 1985ರಿಂದ ಹಿಡ್ಕೊಂಡು 1985 ಒಂದು ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರ 6ನೇ ಪಂಚವಾರ್ಷಿಕ ಯೋಜನೆ. ಸೊ 6ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರ ಇದ್ರೊಳಗಡೆ ಘೋಷಣೆ ಮಾಡ್ತಾರ ಬಡತನದ ನಿರ್ಮೂಲನೆ ಅಂತಂದ್ ಹೇಳಿ. ಎಸ್, ಇದ್ರೊಳಗಡೆ ಏನ್ ಹೇಳ್ತಾರ ಅಂತಂದ್ ಹೇಳಿದ್ರ ಬಡತನದ ನಿರ್ಮೂಲನೆ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತಾರ ಅಂತಂದ್ ಹೇಳಿದ್ರ ಬಡತನದ ನಿರ್ಮೂಲನೆ. ಇದ್ರಲ್ಲಿ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಘೋಷಣೆಯನ್ನ ಕೂಡ್ತಾರ, ಗರೀಬಿ ಹಟಾವೋ ಅಂತಂದ್ ಹೇಳಿ. ಕೇಳಿರ್ಬೋದು ನೀವೆಲ್ಲ, ಗರೀಬಿ ಹಟಾವೋ ಅಂತಂದ್ ಹೇಳಿ ಒಂದು ಘೋಷಣೆ ಬರುತ್ತೆ. ಈ ಘೋಷಣೆಯನ್ನ ಯಾವ ಪಂಚವಾರ್ಷಿಕ ಯೋಜನೆ ಒಳಗಡೆ ಮಾಡ್ತಾರ ಅಂತ ಕ್ವಶನ್ ಅನ್ನ ಕೇಳ್ತಾರ. ಯಾವಾಗ ಅಂತಂದ್ ಹೇಳಿದ್ರ 6ನೇ ಪಂಚವಾರ್ಷಿಕ ಯೋಜನೆ. ಈ ಬಡತನದ ನಿರ್ಮೂಲನೆಗೋಸ್ಕರ ಒಂದು ಪ್ರೋಗ್ರಾಮ್ ಬರುತ್ತ. ಅದನ್ನ ನಾವೇನಂತ ಕರಿತೀವಿ ಅಂದ್ರ 20 ಅಂಶಗಳ ಕಾರ್ಯಕ್ರಮ ಅಂತಂದ್ ಹೇಳಿ. 20 ಅಂಶಗಳ ಕಾರ್ಯಕ್ರಮ ಅಂತಂದ್ ಹೇಳಿದ್ರ ಟೋಟಲ್ ಆಗಿ 20 ಥಿಂಗ್ಸ್ ಗಳನ್ನ ತಗೊಂತಾರೆ. ಈಗ ಫಾರ್ ಎಕ್ಸಾಂಪಲ್ ಹೆಲ್ತ್ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಈ ತರ 20 ಅಂಶಗಳನ್ನ ತಗೊಂಡು ಅದರಲ್ಲಿ ಅಭಿವೃದ್ಧಿ ಮಾಡ್ಬೇಕು ಅಂತಂದ್ ಹೇಳಿ. ಸೊ ಅದು ಕೂಡ ಏನಂತಂದ್ ಹೇಳಿದ್ರ 6ನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಬರುತ್ತ. ಅದ್ರ ಜೊತೆಗೆ ಇನ್ನೊಂದು ಯೋಜನೆಯನ್ನ ಜಾರಿಗೆ ತಗೊಂಡ್ ಬರ್ತಾರ, IRDP ಅಂತಂದ್ ಹೇಳ್ತೀವಿ. ಹಿಂಗಂದ್ರೆ ಏನ, ಇಂಟೆಗ್ರಲ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದ್ ಹೇಳಿ. ಹಂಗಂದ್ರ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ. ಅಲ್ಲಿವರೆಗೂ ಗ್ರಾಮಗಳನ್ನ ಹೆಂಗ್ ಅಭಿವೃದ್ಧಿ ಮಾಡ್ಬೇಕು ಅಂತಂದ್ ಹೇಳಿ ಯಾರಿಗೂ ಗೊತ್ತಿರಂಗಿಲ್ಲ, ಯಾರು ಮಾಡಿರಂಗಿಲ್ಲ ಜಾಸ್ತಿ. ಇಲ್ಲಿಂದ ಏನ್ ಮಾಡ್ತಾರ ಅಂತಂದ್ರೆ ಗ್ರಾಮಗಳನ್ನು ಕೂಡ ನಾವು ಡೆವಲಪ್ಮೆಂಟ್ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಮ ಭಾರತ ದೇಶ ಡೆವಲಪ್ಮೆಂಟ್ ಆಗಂಗಿಲ್ಲ ಅಂತಂದ್ ಹೇಳಿ IRDP ಪ್ರೋಗ್ರಾಮ್ಸ್ ಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ಇದೇನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ 6ನೇ ಪಂಚವಾರ್ಷಿಕ ಯೋಜನೆ. ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ 1982 ಒಳಗಡೆ ಸ್ಪೋರ್ಟ್ಸ್ ಗೆಲ್ಲ ಅಷ್ಟೊಂದೆಲ್ಲ ಏನಂತಂದ್ರೆ ಸಪೋರ್ಟ್ ಇರಂಗಿಲ್ಲ ಆ ಟೈಮ್ ಒಳಗಡೆ ನಮ್ ಭಾರತ ದೇಶದೊಳಗಡೆ. ಸೊ ಅದಕ್ಕೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಗೇಮ್ ಬರುತ್ತ. ಅದು ಯಾವ ಕೂಟ ಅಂತಂದ್ ಹೇಳ್ತೀವಿ ಅಂದ್ರ ಏಷ್ಯನ್ ಗೇಮ್ಸ್. ಈ ಏಷ್ಯನ್ ಗೇಮ್ಸ್ ಅನ್ನ ಏನ್ ಮಾಡ್ತಾರ ಅಂದ್ರೆ 1982 ಒಳಗಡೆ ದೆಹಲಿ ಒಳಗಡೆ ಹಮ್ಮಿಕೊಳ್ತಾರ. ಸೊ ಹೋಸ್ಟ್ ಅನ್ನ ಎಲ್ಲಿ ಮಾಡ್ತಾರ ಅಂತಂದ್ ಹೇಳಿದ್ರ ದೆಹಲಿ ಒಳಗಡೆ ಮಾಡ್ತಾರ. ಇಲ್ಲಿಂದ ಏನಾಗತ್ತಂದ್ರ ನಮ್ಮ ದೇಶದೊಳಗಡೆ ಸ್ಪೋರ್ಟ್ಸ್ ಚೇಂಜಸ್ ಆಗತ್ ಹೋಗತ್ತ. ಸ್ಪೋರ್ಟ್ಸ್ ಏನಂತಂದ್ ಹೇಳಿದ್ರೆ ತುಂಬಾ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡುತ್ತ ಭಾರತ ಸರ್ಕಾರ. ಅಲ್ಲಿಂದ ಇಲ್ಲಿವರೆಗೂ ಏನೇನ್ ಚೇಂಜಸ್ ಐತಲ್ಲ ಎಲ್ಲ ಆಗಿರೋದ್ ಇಲ್ಲಿಂದ, ಈ ದೆಹಲಿ ಏಷ್ಯನ್ ಗೇಮ್ಸ್ ಗಳಿಂದ. ಸೊ ಅಲ್ಲಿಂದ ಕಂಪ್ಲೀಟ್ ಸಪೋರ್ಟ್ ಸಿಕ್ಕೋದ್ ಬರತ್ತ. ಇದೊಂದು ಪಾಯಿಂಟ್ ಅನ್ನ ನೀವೇನಂತಂದ್ ಹೇಳಿದ್ರೆ ಇದ್ರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಇಲ್ಲೆಲ್ಲಾ ಆದ ನಂತರ ಕೆಲವೊಂದ್ ಜನ ಏನಂತಂದ್ ಹೇಳಿದ್ರೆ ತುಂಬಾ ವಿರೋಧಿಗಳಿರ್ತಾರ. ಪಾಕಿಸ್ತಾನದಿಂದ ಏನಂತಂದ್ ಹೇಳಿದ್ರೆ ಹಲವಾರು ಉಗ್ರಗಾಮಿಗಳನ್ನ ನುಡ್ಸ್ಕೊಂಡ್ ಬಂದಿರ್ತಾರ ನಮ್ ಭಾರತ ದೇಶದೊಳಗಡೆ. ಅದೇ ಏನಂತಂದ್ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಿರತ್ತ. 1984 ಒಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಪಂಜಾಬ್ ನಲ್ಲಿರುವಂತ ಸಿಖ್ ನಿಮ್ಗೆ ಇಲ್ಲಿ ಇನ್ನೊಂದ್ ವಿಷಯ ಗೊತ್ತಿರ್ಬೋದು.
ಈಗ ಪಂಜಾಬ್ ಅಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಕೆಲವೊಂದ್ ಜನ ಅಪೋಸ್ ಮಾಡ್ತಿದಾರ. ಯಾಕ ಏನಂತಂದ್ ಯಾರಿಗಾದ್ರೂ ಗೊತ್ತೈತೆ? ಪಂಜಾಬ್ ಅನ್ನು ಕೂಡ ಏನಂತಂದ್ ಹೇಳಿದ್ರ ನಮ್ಗ ಪಾಕಿಸ್ತಾನನು ಬೇಡ, ಅದಾದ ನಂತರ ನಮ್ಗ್ ಇಂಡಿಯಾನು ಬೇಡ. ಈ ಪಂಜಾಬ್ ಏನೈತಲ್ಲ ಇದನ್ನ ನಮ್ಗ ಹೊಸ ದೇಶವನ್ನಾಗಿ ಘೋಷಣೆ ಮಾಡ್ರಿ ಅಂತಂದ್ ಹೇಳಿ. ಸೊ ಅವುಗರಿಗೆ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಖಲಿಸ್ತಾನಿಗಳು ಅಂತಂದ್ ಹೇಳ್ತಾರ. ಖಲಿಸ್ತಾನಿಗಳು ಇವ್ರು ಬ್ಯಾರೆ ದೇಶದಲ್ಲಿ ಇದ್ಕೊಂಡ್ ಏನಂತಂದ್ ಹೇಳಿದ್ರೆ ಬಾಂಬ್ ಹಾಕೋದು, ಶೂಟ್ ಮಾಡೋದು ಇದನ್ನೆಲ್ಲ ಮಾಡ್ತಿದಾರೆ. ಇವಾಗೂ ಕೂಡ ಪ್ರೆಸೆಂಟ್ ಆಗಿ ಇದು ಮ್ಯಾಕ್ಸಿಮಮ್ ಎಲ್ಲಿಂದ ಮಾಡ್ತಿದಾರ ಅಂತಂದ್ ಹೇಳಿದ್ರೆ ಕೆನಡಾ ದೇಶದಲ್ಲಿರುವಂತ ಸಿಖ್ರು, ಅದಾದ ನಂತರ ಆಸ್ಟ್ರೇಲಿಯಾದಲ್ಲಿರುವಂತ ಸಿಖ್ರು ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಪಂಜಾಬ್ ಅನ್ನ ಸಪರೇಟ್ ದೇಶವನ್ನಾಗಿ ಮಾಡ್ರಿ ಅಂತಂದ್ ಹೇಳಿ. ಪಂಜಾಬ್ ಅಂದ್ರ ನಮ್ ದೇಶದಲ್ಲಿರುವಂತ ಪಂಜಾಬ್ ಸ್ಟೇಟ್ ಅಷ್ಟೇ ಅಲ್ಲ, ಪಂಜಾಬ್ ಪ್ರಾಂತ್ಯ. ಹಿಂದಿನ ಕಾಲದಲ್ಲಿ ಏನಂತಂದ್ ಹೇಳಿದ್ರೆ ಬ್ರಿಟಿಷರ್ ಕಾಲದಲ್ಲಿ ಪಂಜಾಬ್ ಪ್ರಾಂತ್ಯ ಏನಿತ್ತಲ್ಲ, ಪಾಕಿಸ್ತಾನದಲ್ಲಿ ಅರ್ಧ ಹೋಗೈತೆ, ನಮ್ದ್ರಲ್ಲಿ ಸ್ವಲ್ಪ ಬಂದೈತೆ. ಅದೆಲ್ಲಾ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಒಂದ್ ಸಪರೇಟ್ ದೇಶ ಆಗ್ಬೇಕು ಅಂತಂದ್ ಹೇಳಿ ಅವ್ರ ಏನ್ ಮಾಡ್ತಿದಾರೆ ಅಂದ್ರ ಹಿಂಸಾತ್ಮಕ ಚಟುವಟಿಕೆಗಳನ್ನ ತಗೊಂತಿದಾರೆ. ಇವ್ರ ಏನಂತಂದ್ ಹೇಳಿದ್ರೆ 1984ರಲ್ಲಿ ಒಂದ್ ಅಟ್ಯಾಕ್ ಅನ್ನ ಮಾಡ್ತಾರ. ಯಾವ್ದ್ರ ಮೇಲೆ ಅಂತಂದ್ ಹೇಳಿದ್ರೆ ಅಮೃತ್ಸರ್ ಮೇಲೆ. ಅಮೃತ್ಸರ್ ನಿಮ್ಗೆಲ್ರು ಗೊತ್ತೈತಲ್ಲ, ಸೊ ಗೋಲ್ಡನ್ ಟೆಂಪಲ್. ಆ ಗೋಲ್ಡನ್ ಟೆಂಪಲ್ ಮೇಲೆ ಏನಂತಂದ್ ಹೇಳಿದ್ರೆ ದಾಳಿಯನ್ನ ಮಾಡ್ತಾರ, ಹಲವಾರು ಜನರನ್ನ ಕೊಲ್ತಾರ. ಸೊ ಅಲ್ಲಿಂದ ಏನಂತಂದ್ ಹೇಳಿದ್ರೆ ಖಲಿಸ್ತಾನಿಗಳನ್ನ, ಉಗ್ರಗಾಮಿಗಳನ್ನ ಹೊರಗ್ ಹಾಕ್ಬೇಕಂತಂದ್ ಹೇಳಿದ್ರೆ ಇಂಡಿಯನ್ ಆರ್ಮಿಗೆ ತುಂಬಾ ಪ್ರಾಬ್ಲಮ್ ಆಗತ್ತ. ಅದು ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ 2-3 ದಿನ ಟೈಮ್ ತಗೊಳತ್ತ ಅವ್ರನ್ನ ಹೊರ ಹಾಕ್ಬೇಕು, ಅವ್ರನ್ನೆಲ್ಲ ಕೊಂದ್ ಹಾಕ್ಬೇಕಂತಂದ್ ಎಲಿಮಿನೇಟ್ ಮಾಡಕ. ಸೊ ಅದಕ್ಕೊಂದು ಹೆಸರನ್ನ ಕೊಡ್ತಾರ ಆ ಇಂಡಿಯನ್ ಆರ್ಮಿ ಕಾರ್ಯಾಚರಣೆಗೆ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಅಂತಂದ್ ಹೇಳ್ತೀವಿ. ಏನಂತ ಕರಿತೀವಿ? ಆಪರೇಷನ್ ಬ್ಲೂ ಸ್ಟಾರ್. ಇದನ್ನು ಕೂಡ ಕ್ವಶನ್ ಅನ್ನ ಕೇಳಿದಾರ. ಆಪರೇಷನ್ ಬ್ಲೂ ಸ್ಟಾರ್ ಅಂದ್ರೆ ಏನ ಅಂತಂದ್ ಹೇಳಿ. ಪಾಯಿಂಟ್ ಕ್ಲಿಯರ್ ಇಲ್ಲಿವರೆಗೂ ಹೇಳಿದ್ದು? ಸೊ ಇದು ಆಪರೇಷನ್ ಬ್ಲೂ ಸ್ಟಾರ್ ಇದನ್ನೆಲ್ಲ ಮಾಡಿದ ನಂತರ ಇದೆಲ್ಲ ಇಂದಿರಾ ಗಾಂಧಿದ ಕೈವಾಡ ಐತೆ ಹಂಗ ಹಿಂಗ ಅಂತ ಅನ್ಕೊಂಡು 1984 ಒಳಗಡೆ ಏನ್ ಮಾಡ್ತಾರಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ ಪ್ರಧಾನಿ ಆಗಿರ್ತಾಳಲ್ಲ, ಅವ್ರ ಸುತ್ತಮುತ್ತ ಏನಂತಂದ್ ಹೇಳಿದ್ರೆ ಎಲ್ಲಾ ಸಿಕ್ಕಿದವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾಡಿ ಗಾರ್ಡ್ಸ್ ಇರ್ತಾರ. ಯಾರಿಗೆ? ಇಂದಿರಾ ಗಾಂಧಿ ಅವರಿಗೆ, ಪ್ರೈಮ್ ಮಿನಿಸ್ಟರ್. ಅದ್ರಲ್ಲಿರುವಂತ ಒಬ್ಬ ಪರ್ಸನ್ ಏನಂತಂದ್ ಹೇಳಿದ್ರೆ ಅವ್ರನ್ನ ಗುಂಡಿಕ್ಕಿ ಕೊಂದಾಕ್ ಬಿಡ್ತಾನ. 1984 ಒಳಗಡೆ ಇಂದಿರಾ ಗಾಂಧಿ ಹತ್ಯೆ ಆಗತ್ತ. ಇನ್ನು ನೆಕ್ಸ್ಟ್ ಯಾರು ಪ್ರೈಮ್ ಮಿನಿಸ್ಟರ್ ಅಂತಂದ್ ಹೇಳಿ ಜಗಳ ಆಗ್ತಿರತ್ತ ಕಾಂಗ್ರೆಸ್ ಒಳಗಡೆ. ಬಟ್ ಆದ್ರ ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರ ರಾಜೀವ್ ಗಾಂಧಿ ಅವ್ರ ಏನಂತಂದ್ ಹೇಳಿದ್ರ ನಮ್ಮ ಭಾರತ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರ. ಇದೇನಂತಂದ್ ಹೇಳಿದ್ರೆ ಇಂಪಾರ್ಟೆಂಟ್. ಆಮೇಲೆ ಇದೇ ಟೈಮ್ ಒಳಗಡೆ ಇನ್ನೊಂದು ದುರಂತ ನಡೆಯುತ್ತ 1984 ಒಳಗಡೆ. ಅದನ್ನ ನಾವು ಅನಿಲ ದುರಂತ ಅಂತಂದ್ ಹೇಳ್ತೀವಲ್ಲ, ಎಲ್ಲಿ? ಭೂಪಾಲ್ ಒಳಗಡೆ. ಮಧ್ಯಪ್ರದೇಶದ ರಾಜಧಾನಿಯಾದಂತಹ ಭೂಪಾಲ್. ಭೂಪಾಲ್ ಅನಿಲ ದುರಂತ ಅಂತಂದ್ ಹೇಳ್ತೀವಿ. ಭೂಪಾಲ್ ಅನಿಲ ದುರಂತ. ಇದ್ರಲ್ಲಿ ಯಾವ ಅನಿಲ ಸೋರಿಕೆ ಆಗತ್ತ ಆ ಪ್ರದೇಶದೊಳಗಡೆ, ಆ ಕಾರ್ಖಾನೆ ಒಳಗಡೆ ಅಂತಂದ್ ಹೇಳಿದ್ರೆ ಮೀಥೈಲ್ ಐಸೋಸೈನಟ್ ಅಂತಂದ್ ಹೇಳ್ತೀವಿ. ಮೀಥೈಲ್ ಐಸೋಸೈನೈಟ್. ಆ ಪ್ರದೇಶದಲ್ಲಿ ಇನ್ನೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಳೆಗಳನ್ನ ಬೆಳೆಯಕ್ ಆಗ್ತಿಲ್ಲ. ಸೊ ಅಲ್ಲಿ ಏನಂತ ಗಿಡಗಳು ಕೂಡ ಸಕಟ್ ಏನಂತಂದ್ ಹೇಳಿದ್ರೆ ಗ್ರೋ ಆಗ್ತಿಲ್ಲ ಅಂತದ್ದು. ಮೀಥೈಲ್ ಐಸೋಸೈನಟ್ ಅನ್ನೋ ಒಂದು ಅನಿಲ ಏನಂತಂದ್ ಹೇಳಿದ್ರೆ ಭೂಪಾಲ್ ಒಳಗಡೆ ಸೋರಿಕೆಯಾಗಿ ಹಲವಾರು ಜನ ಸತ್ತೋಗ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಸೊ ತುಂಬಾ ಸಾರಿ ಏನಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಕೇಳಿದಾರ. ಕ್ಲಿಯರ್? ಆಮೇಲೆ ಅವು ಒಂದು ಕಂಪನಿ ಹೆಸರು ಬರ್ಕೊಂಡ್ ಇಟ್ಕೊಳ್ರಿ, ಯಾವ ಕಾರ್ಖಾನೆ ಒಳಗಡೆ ಅಂತಂದ್ ಹೇಳಿದ್ರೆ ಯೂನಿಯನ್ ಕಾರ್ಬೈಡ್ ಅನ್ನೋದು. ಯೂನಿಯನ್ ಕಾರ್ಬೈಡ್ ಅನ್ನೋದು ಏನಂತಂದ್ ಹೇಳಿದ್ರೆ ಕಂಪನಿ ಹೆಸರಿದು. ಈ ಕಂಪನಿ ಒಳಗಡೆ ಏನಂತಂದ್ ಹೇಳಿದ್ರೆ ಆ ಅನಿಲ ಸೋರಿಕೆ ಆಗತ್ತ. ಪಾಯಿಂಟ್ ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಪ್ರಧಾನ ಮಂತ್ರಿಯಾಗಿ ರಾಜೀವ್ ಗಾಂಧಿ ಅವ್ರ ಕಂಟಿನ್ಯೂಷನ್ ಆಗಿರ್ತಾರಲ್ಲ, ಒಂದು ಮತದಾನದ ಒಳಗಡೆ ಈ ಚುನಾವಣೆ ಒಳಗಡೆ ಏನಂತಂದ್ ಹೇಳಿದ್ರೆ ಒಂದು ಚೇಂಜಸ್ ಅನ್ನ ತಗೊಂಡ್ ಬಂದ್ಬಿಡ್ತಾರ. ಇದು ಇಂಪಾರ್ಟೆಂಟ್ ಆಗ್ತೈತಿ. 1988 ಒಳಗಡೆ ಒಂದು ತಿದ್ದುಪಡಿಯನ್ನ ಮಾಡ್ತಾರ. ಆ ತಿದ್ದುಪಡಿ ಯಾವ್ದಂತಂದ್ ಹೇಳಿದ್ರೆ 61ನೇ ತಿದ್ದುಪಡಿ. 61ನೇ ಸಾಂವಿಧಾನಿಕ ತಿದ್ದುಪಡಿ ಮಾಡಿ ಮತದಾನ ಮಾಡುವಂತ ವಯಸ್ಸನ್ನ 21ರಿಂದ ಏನಪ್ಪಾ ಅಂದ್ರ 18 ವಯಸ್ಸಕ್ಕ ತಗೊಂಡು ಬರ್ತಾರ. ಇವಾಗೆಲ್ಲ ನಾವು 18 ವರ್ಷ ಆದ್ರೆ ನಮಗ್ ಮತದಾನ ವಯಸ್ಸು ಬರುತ್ತೆ, ನಾವು ಮತದಾನ ಹಾಕ್ಬೋದು. ನಮ್ಮ ಮತವನ್ನ ಹಾಕ್ಬಿಟ್ಟು ಒಂದು ಒಳ್ಳೆ ಲೀಡರ್ನ ನಾವ್ ಏನಂತಂದ್ ಹೇಳಿದ್ರೆ ಆಯ್ಕೆ ಮಾಡ್ಕೊಂಡ್ ಬರ್ಬೋದು. ಆ ಏಜ್ ಮೊದಲು ಎಷ್ಟಿರುತ್ತಂದ್ರೆ 21 ಇರ್ತಿತ್ತು. ಸೊ ಅದನ್ನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 61ನೇ ತಿದ್ದುಪಡಿ ಮಾಡಿ 21ರಿಂದ 18 ವರ್ಷಕ್ಕೆ ತಗೊಂಡ್ ಬರ್ತಾರ.
ಇದು ತುಂಬಾ ಇಂಪಾರ್ಟೆಂಟ್ ಆಗ್ತೈತೆ. ಇದೇ ಟೈಮ್ ಒಳಗಡೆ ನಮ್ಮ ಭಾರತ ದೇಶದ ನೆರೆಹೊರೆಯ ದೇಶವಾದಂತಹ ಒಂದ್ ದೇಶ ಯಾವ್ದಂತಂದ್ ಹೇಳಿದ್ರೆ ಶ್ರೀಲಂಕಾ ಅಂತಂದ್ ಹೇಳ್ತೀವಿ. ಈ ಶ್ರೀಲಂಕಾ ಒಳಗಡೆ ಭಯೋತ್ಪಾದನೆ ಅಂದ್ರೆ ಅಲ್ಲಿ ಎರಡು ಗ್ರೂಪ್ಗಳ ನಡುವೆ ಏನಂತಂದ್ ಹೇಳಿದ್ರೆ ತುಂಬಾ ಜಗಳ ಆಗ್ತಿರತ್ತೆ. ಯಾವ್ಯಾವ ಗ್ರೂಪ್ಗಳಂತಂದ್ರೆ ಏನಾದ್ರೂ ಗೊತ್ತೈತೇನ ಯಾರಿಗಾದ್ರು? 1984, 85, 86 ಟೈಮಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ಫೇಮಸ್. ಒಂದ್ ಯಾವ್ದಂತಂದ್ ಹೇಳಿದ್ರೆ LTTE ಅಂತಂದ್ ಹೇಳ್ತೀವಿ. ವೆರಿ ಗುಡ್. LTTE ಇವರೆಲ್ಲ ಏನಂತಂದ್ ಹೇಳಿದ್ರೆ ಮೊದ್ಲು ಇದಕ್ಕೆ ಹಿಸ್ಟ್ರಿ ಹೇಳ್ಬೇಕು. ಹಂಗಂದ್ರೆ ಏನು ಯಾರಿಗಾದ್ರೂ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಏನಾಗತ್ತಂತಂದ್ ಹೇಳಿದ್ರೆ ಒಂದ್ ಟೈಮ್ ಒಳಗಡೆ ತಮಿಳ್ನಾಡದಲ್ಲಿರುವಂತ ಜನ ಏನ್ ಮಾಡ್ತಾರಂತಂದ್ ಹೇಳಿದ್ರೆ ಶ್ರೀಲಂಕಾಕ ಸೊ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ವಲಸೆ ಹೋಗ್ಬಿಡ್ತಾರ, ಅಲ್ಲೇ ಶ್ರೀಲಂಕಾದೊಳಗಡೆ ನೆಲೆಸ್ತಾರ. ಸೊ ಅದ್ರಲ್ಲಿರುವಂತ ಕೆಲವೊಂದು ತಮಿಳಿಯನ್ಸ್ ಅನ್ನ ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ತಮಿಳ್ ಶ್ರೀಲಂಕನ್ಸ್ ಅಂತ ಕರೀತಾರ. ಏನಂತ ಕರೀತಾರ ಅಂತಂದ್ ಹೇಳಿದ್ರೆ ತಮಿಳ್ ಶ್ರೀಲಂಕನ್ಸ್ ಅಂತಂದ್ ಹೇಳಿ ಕರೀತಾರ. ಇನ್ನು ಅಲ್ಲೇ ಇದ್ಕೊಂತಾರಲ್ಲ, ಸೊ ಅವ್ರದೇ ಮದರ್ ಲ್ಯಾಂಡ್ ಅಂತಂದ್ ಹೇಳ್ತೀವಲ್ಲ, ಅವ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರ ಸಿಂಹಳಿಯರು ಅಂತಂದ್ ಹೇಳ್ತಾರ. ಸಿಂಹಳಿಯರು ಶ್ರೀಲಂಕನ್ಸ್ ಅಂತಂದೇಳಿ, ಸಿಂಹಳಿಯರು ಮತ್ತು ತಮಿಳಿಯರು ಅಂತಂದ್ ಹೇಳಿ ಎರಡು ಗ್ರೂಪ್ಗಳ ನಡುವೆ ಕ್ಲಾಶ್ ಆಗ್ತಿರತ್ತ. ಈ ತಮಿಳಿಯನ್ಸ್ ಏನಂತಂದ್ ಹೇಳಿದ್ರೆ ಶ್ರೀಲಂಕಾದಲ್ಲಿ ಅಷ್ಟೊಂದು ಕಿಮ್ಮತ್ ಕೊಡಂಗಿಲ್ಲ. ಆಮೇಲೆ ನೆಕ್ಸ್ಟ್ ಅಲ್ಲಿ ಯಾವುದೇ ರೀತಿ ಏನಂತಂದ್ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಇರಂಗಿಲ್ಲ ಸರ್ಕಾರದಿಂದ. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಒಂದು ಗ್ರೂಪ್ ಇದ್ದದ್ ಏನಂತಂದ್ ಹೇಳಿದ್ರೆ ಫಾರ್ಮೇಶನ್ ಆಗಿ ಸರ್ಕಾರದ ವಿರುದ್ಧ ಏನಂತಂದ್ ಹೇಳಿದ್ರೆ ಎಲ್ರನ್ನು ಕೊಲ್ತಾ ಇರ್ತಾರ. ಅದೇ ಗ್ರೂಪ್ ಯಾವ್ದಂತಂದ್ ಹೇಳಿದ್ರೆ LTTE ಗ್ರೂಪ್. ಸೊ ಇದೇನ್ ಮಾಡತ್ತಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ರಾಜೀವ್ ಗಾಂಧಿಯನ್ನ ಹತ್ಯೆ ಮಾಡತ್ತ. ಏನ್ ಮಾಡತ್ತಪ್ಪ ಅಂತಂದ್ರೆ ರಾಜೀವ್ ಗಾಂಧಿಯನ್ನ ಹತ್ಯೆ ಮಾಡತ್ತ. ಅದ್ ಯಾಕ ಏನ ಅಂತಂದ್ ಹೇಳಿ ರೀಸನ್ ಏನಾಗತ್ತಂತಂದ್ ಹೇಳಿದ್ರೆ 1987 ಒಂದು ಭಾರತ ಶ್ರೀಲಂಕಾ ಒಪ್ಪಂದ ಆಗಿ ಭಾರತೀಯರು ಏನ್ ಮಾಡ್ತಾರಂತಂದ್ ಹೇಳಿದ್ರೆ ಶ್ರೀಲಂಕಾಕ್ಕೆ ಅವ್ರಿಗೆ ಏನೇನ್ ಅಗತ್ಯ ಐತಲ್ಲ ಎಲ್ಲಾನು ಕಳಿಸ್ಬಿಡ್ತಾರ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿರೋದು ಯಾರು? ಓನ್ಲಿ ಸಿಂಹಳಿಯರು, ತಮಿಳಿಯನ್ಸ್ ಅಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಸಿಟ್ಟು ಬಂದ್ ಏನಂತಂದ್ ಹೇಳಿದ್ರೆ ಇದೆಲ್ಲಾ ರೀಸನ್ ರಾಜೀವ್ ಗಾಂಧಿನ ಅಂತಂದ್ ಹೇಳ್ಬಿಟ್ಟು ರಾಜೀವ್ ಗಾಂಧಿನ ಏನಂತಂದ್ ಹೇಳಿದ್ರೆ ಕೊಲ್ತಾರ. ಅದು ಯಾವಾಗ ಅಂತಂದ್ ಹೇಳಿ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ ಹೇಳಿದ್ರ ನಮ್ಮ ಭಾರತ ದೇಶದೊಳಗಡೆ ನಾವಾಗೆ ಏನಂತಂದ್ ಹೇಳಿದ್ರೆ ಮಿಸೈಲ್ಸ್ ಗಳನ್ನ ಹೊಂದಿರಂಗಿಲ್ಲ. ಬಟ್ ಆದ್ರ 1988 1988 ಒಬ್ರು ತುಂಬಾ ಫೇಮಸ್ ಆಗಿರುವಂತಹ ವಿಜ್ಞಾನಿ ಯಾರಂತಂದ್ ಹೇಳಿದ್ರೆ APJ ಅಬ್ದುಲ್ ಕಲಾಂ ಅವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದು ಮಿಸೈಲ್ ಅನ್ನ ಕಂಡು ಹಿಡಿತಾರ. ಮಿಸೈಲ್ ಸಿಸ್ಟಮ್ ಅನ್ನ 1988 ಅದೇ ಯಾವ್ದಂತಂದ್ ಹೇಳಿದ್ರೆ ಪೃಥ್ವಿ ಮಿಸೈಲ್ ಅಂತಂದ್ ಹೇಳ್ತೀವಿ. ಪೃಥ್ವಿ ಮಿಸೈಲ್. ಅದಾದ ನಂತರ 1989 ಇನ್ನೊಂದು ತಗೊಂಡ್ ಬರ್ತಾರ, ಅಗ್ನಿ ಮಿಸೈಲ್ ಅಂತಂದ್ ಹೇಳಿ. ಅಗ್ನಿ ಮಿಸೈಲ್ ಇದು ತುಂಬಾ ಡೇಂಜರಸ್. ಇವಾಗ ಅಗ್ನಿ 1, ಅಗ್ನಿ 2, ಆಮೇಲೆ ಅಗ್ನಿ 3, ಅಗ್ನಿ 4, ಇವಾಗ ಅಗ್ನಿ 5, ಈಗ ಅಗ್ನಿ 6 ಅನ್ನ ರೆಡಿ ಮಾಡ್ತಿದಾರ. ಅಗ್ನಿ 5 ಆಲ್ಮೋಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಮೆರಿಕಾಗ್ ಹೋಗಿ ಹೊಡೆದ್ ಬಿಡುತ್ತ. ಸೊ ಅಷ್ಟೊಂದು ಏನಂತಂದ್ ಹೇಳಿದ್ರೆ ತುಂಬಾ ದೂರ ಹೋಗುವಂತ ಮಿಸೈಲ್ಸ್ ಗಳನ್ನ ಇವಾಗ ಏನಂತಂದ್ ಹೇಳಿದ್ರೆ ಕಂಡಿಡಿದಿದ್ದಾರೆ ಅಗ್ನಿ ಸಿರೀಸ್ ಒಳಗಡೆ. ಇದನ್ನ ಜಾರಿಗೆ ತಗೊಂಡ್ ಬಂತ ಅಂದ್ರೆ ಇದನ್ನ ರಿಸರ್ಚ್ ಮಾಡಿ ಸ್ಥಾಪನೆ ಮಾಡಿದವರಂತವ್ರು ಯಾರಂತಂದ್ ಹೇಳಿದ್ರೆ APJ ಅಬ್ದುಲ್ ಕಲಾಂ ಅಂತಂದ್ ಹೇಳ್ತೀವಿ. ಇದು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕ್ಷಿಪಣಿ ತಂತ್ರಜ್ಞಾನ ನಮ್ಮ ಭಾರತ ದೇಶವನ್ನ ಕ್ಷಿಪಣಿಯನ್ನ ಮಿಸೈಲ್ಸ್ ಗಳನ್ನ ಹೊಂದಿರುವಂತ ದೇಶದ ಪಟ್ಟಿ ಒಳಗಡೆ ಸೇರಿಸ್ತಾರೆ. ಯಾವಾಗಂದ್ರೆ 1988 ಆ ರೀಸನ್ಗೋಸ್ಕರ ಅಬ್ದುಲ್ ಕಲಾಂ ರವನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರ ಮಿಸೈಲ್ ಮ್ಯಾನ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಮಿಸೈಲ್ ಮ್ಯಾನ್ ಅಂತಂದ್ ಹೇಳಿ. ಕ್ಲಿಯರ್ ಪಾಯಿಂಟ್? ಎಸ್. ಸೊ ಇದಾದ ನಂತರ ನೆಕ್ಸ್ಟ್ ತುಂಬಾ ಚೇಂಜಸ್ ಆಗ್ತಾ ಹೋಗುತ್ತ ನಮ್ಮ ಭಾರತ ದೇಶದೊಳಗಡೆ 1990ರ ದಶಕದಲ್ಲಿ. ಯಾಕಂತಂದ್ ಹೇಳಿದ್ರೆ 1990 ಏನಂತಂದ್ ಹೇಳಿದ್ರೆ ಈ ಕಡೆ ಬರಗಾಲನು ಬಿದ್ದಿರುತ್ತ. ರೀಸನ್ ಏನಂತಂದ್ ಹೇಳಿದ್ರೆ ಎಲ್ನಿನೋ ಆಗಿರುತ್ತ. ಅದಾದ ನಂತರ ಇನ್ನೊಂದ್ ರೀಸನ್ ಏನಾಗತ್ತಂತಂದ್ ಹೇಳಿದ್ರೆ ಆರ್ಥಿಕ ಬಿಕ್ಕಟ್ಟು ಉಂಟಾಗಿರುತ್ತ. ಆರ್ಥಿಕ ಬಿಕ್ಕಟ್ಟು ಯಾಕಂತಂದ್ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡತ್ತಂತಂದ್ ಹೇಳಿದ್ರೆ ದೇಶದ ಅಭಿವೃದ್ಧಿಯನ್ನ ಮಾಡೋದ್ ಬಿಟ್ಬಿಟ್ಟು ನಾವು ಇಲೆಕ್ಷನ್ ಅನ್ನ ಹೆಂಗ್ ಗೆಲ್ಬೇಕು, ಅದಾದ ನಂತರ ಯಾವ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಚುನಾವಣೆಗೆ ಖರ್ಚು ಮಾಡ್ಬೇಕು ಅಂತಂದ್ ಹೇಳಿ ಅದ್ರಲ್ಲೇ ಇರುತ್ತ. ಇವ್ರು ದೇಶದ ಅಭಿವೃದ್ಧಿ ಏನ್ ಮಾಡ್ತಿರಂಗಿಲ್ಲ. ಸೊ ಆ ರೀಸನ್ಗೋಸ್ಕರ ಏನಂತಂದ್ ಹೇಳಿದ್ರೆ ತುಂಬಾ ಆರ್ಥಿಕ ಬಿಕ್ಕಟ್ಟು ಉಂಟಾಗತ್ತ. ಸೊ ಈ ಟೈಮ್ ಒಳಗಡೆ 1991 ಅಂತೂ ತುಂಬಾ ಚೇಂಜಸ್ ಆಗ್ಬಿಡತ್ತೆ. ಹೆಂಗಾಗತ್ತ ಅಂತಂದ್ ಹೇಳಿದ್ರೆ FDI ಅಂತಂದ್ ಹೇಳ್ತೀವಿ, ಅಂದ್ರೆ ಸಾರಿ FER ಅಂತಂದ್ ಹೇಳ್ತೀವಿ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್, ಅಂದ್ರೆ ವಿದೇಶಿ ವಿನಿಮಯ ಮೀಸಲು ಅಂತಂದ್ ಹೇಳಿ. ನಾವು ಏನಾದ್ರೂ ವಸ್ತುಗಳನ್ನ ಬೇರೆ ದೇಶಗಳಿಂದ ತಗೋಬೇಕಂದ್ರ
ದುಡ್ಡು ಬೇಕಲ್ಲ ಅದಕ್ಕೆಲ್ಲ, ಆ ದುಡ್ಡೇ ಇರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಈಗ ಸಡನ್ ಆಗಿ ನಮ್ಗ್ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ನಾವು ಪ್ರಿಂಟ್ ಮಾಡಂಗಿಲ್ಲ. ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಅದಕ್ಕೊಂದು ಲೆಕ್ಕ ಹಾಕ್ತಾರೆ, ಇಂತಿಷ್ಟೇ ಅಂದ್ರೆ ಒಂದು ಅನುಪಾತದಲ್ಲಿ ಏನಂತಂದ್ ಹೇಳಿದ್ರೆ ದುಡ್ಡನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಿಂಟ್ ಮಾಡ್ತಿರ್ತಾರ. ಇದು ಒಂದ್ ಮೇನ್ ರೀಸನ್. ಅದಾದ ನಂತರ ನೆಕ್ಸ್ಟ್ ರೀಸನ್ ಏನಾಗತ್ತ ಅಂತಂದ್ ಹೇಳಿದ್ರ, ನಮಗ ಬ್ಯಾರೆ ದೇಶಗಳಿಂದ ವಸ್ತುಗಳನ್ನ ತಗೊಂಡು ಬರಾಕ ನಮ್ಮ ಹತ್ರ ದುಡ್ಡ ಖಾಲಿ ಆಗ್ಬಿಡತ್ತ. ಸೊ ಜಸ್ಟ್ ಏನಂತಂದ್ ಹೇಳಿದ್ರೆ 2 ವಾರಕ್ಕೆ ಎಷ್ಟು ಆಗ್ಬೇಕಿರತ್ತಲ್ಲ ಅಷ್ಟೇ ದುಡ್ಡು ಇರುತ್ತ. 1991 ಟೈಮ್ ಅಲ್ಲಿ ಅವಾಗ ಸರ್ಕಾರ ಏನ್ ಮಾಡತ್ತಂತಂದ್ ಹೇಳಿದ್ರೆ ನಮ್ಮಲ್ಲಿರುವಂತ ಎಲ್ಲಾ ಚಿನ್ನವನ್ನ, ನಮ್ಮ ಭಾರತ ದೇಶದಲ್ಲಿರುವಂತ ಎಲ್ಲಾ ಚಿನ್ನವನ್ನ ಏನ್ ಮಾಡತ್ತಂತಂದ್ ಹೇಳಿದ್ರೆ ಲಂಡನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ಗಳಲ್ಲಿ ಒತ್ತೆ ಇಟ್ಬಿಟ್ಟು ಅಲ್ಲಿರುವಂತ ದುಡ್ಡನ್ನ, ಅಂದ್ರೆ ನಮ್ಗೆ ಯಾವ ದುಡ್ಡು ಬೇಕು, ಡಾಲರ್ ಬೇಕಲ್ಲ, ಆ ಡಾಲರ್ ನ ತಗೊಂಡ್ ಏನಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದ ಆರ್ಥಿಕತೆಯನ್ನ ಪುನರ್ ನಿರ್ಮಾಣ ಮಾಡಕ್ಕೆ ಟ್ರೈ ಮಾಡ್ತಾರ. ಬಟ್ ಸಕ್ಸಸ್ ಆಗತ್ತ. ಇದನ್ನೆಲ್ಲ ಅರ್ಥಕೊಂಡು ನೆಕ್ಸ್ಟ್ ಬರುವಂತಹ ಪ್ರಧಾನ ಮಂತ್ರಿ ಯಾರಂತಂದ್ರೆ ಪಿ ವಿ ನರಸಿಂಹರಾವ್. ಇವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರ. ಪಿ ವಿ ನರಸಿಂಹರಾವ್ ಇವ್ರ ಏನ್ ಮಾಡ್ತಾರಂತಂದ್ ಹೇಳಿದ್ರ, ಈ ರೀತಿಯಾಗಿ ಆರ್ಥಿಕ ಬಿಕ್ಕಟ್ಟು ಉಂಟಾಯ್ತಂದ್ರ ನಮ್ಮ ಭಾರತ ದೇಶ ಕುಸಿತ ಉಂಟಾಗತ್ತ, GDP ಒಳಗಡೆ, ಆಮೇಲೆ ಸರ್ವನಾಶ ಆಗತ್ತಂತಂದ್ ಹೇಳಿ ಸೊ ಪಿ ವಿ ನರಸಿಂಹರಾವ್ ಅವರು ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತಗೊಂಡ್ ಬರ್ತಾರ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ LPG ಅಂತಂದ್ ಹೇಳ್ತೀವಿ. ಎಲ್ ಅಂತಂದ್ ಹೇಳಿದ್ರೆ ಲಿಬರಲೈಸೇಷನ್, ನೆನ್ಪಿಟ್ಕೊಡ್ರಿ. ಪಿ ಅಂತಂದ್ ಹೇಳಿದ್ರೆ ಪ್ರೈವೇಟೈಸೇಷನ್, ಆಮೇಲೆ ಜಿ ಅಂತಂದ್ ಹೇಳಿದ್ರೆ ಗ್ಲೋಬಲೈಸೇಷನ್ ಅಂತಂದ್ ಹೇಳಿ. ಯಾರಿಗಾದ್ರೂ ಗೊತ್ತೈತ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತಂದ್ ಹೇಳಿದ್ರೆ? ಸಿಂಪಲ್ ಇಲ್ಲಿ ಏನಂತಂದ್ ಹೇಳಿದ್ರೆ ಪ್ರೈವೇಟೈಸೇಷನ್ ಅಂತಂದ್ ಹೇಳಿದ್ರೆ ಈಗ ಕಂಪನಿಗಳನ್ನ ಪ್ರೈವೇಟ್ ಸೆಕ್ಟರ್ ಬಿಟ್ಕೊಡೋದು. ಅವಾಗ ಏನಂತಂದ್ ಹೇಳಿದ್ರೆ ಒಂದು ಹೊಸದಾಗಿ ಬರುತ್ತ ಸೆಕ್ಟರ್, ಜಾಯಿಂಟ್ ಸೆಕ್ಟರ್ ಅಂತಂದ್ ಹೇಳ್ತೀವಿ. ಈ ಕಡೆ ಪ್ರೈವೇಟ್ ದವರು ವರ್ಕ್ ಮಾಡ್ಬೋದು, ಈ ಕಡೆ ಗವರ್ಮೆಂಟ್ ದವರು ವರ್ಕ್ ಮಾಡ್ಬೋದು. ಮೊದಲ ಏನಂತಂದ್ ಹೇಳಿದ್ರೆ ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಅಷ್ಟೇ ಇತ್ತು. ಇನ್ ಪ್ರೈವೇಟೈಸೇಷನ್ ಮಾಡೋಂತ ಜಾಯಿಂಟ್ ಸೆಕ್ಟರ್ ಅನ್ನೋದು ಬಂದ್ಬಿಡತ್ತೆ. ಎಲ್ಲಾ ಥಿಂಗ್ಸ್ ಗಳನ್ನ ಪ್ರೈವೇಟ್ ದವ್ರಿಗೂ ಕೂಡ ಏನಂತಂದ್ ಹೇಳಿದ್ರೆ ಕೊಡ್ಬೋದು ಅಂತಂದ್ ಹೇಳಿ. ಅವರು ಕೂಡ ಏನಂತಂದ್ ಹೇಳಿದ್ರೆ ಸೊ ನಮ್ಮ ದೇಶದ ಆರ್ಥಿಕತೆಗೆ ಬೆನ್ನೆಲುಬು ಆಗ್ಬೇಕು ಅಂತಂದ್ ಹೇಳಿ. ಆಮೇಲೆ ಲಿಬರಲೈಸೇಷನ್ ಒಂದ್ ಬರುತ್ತೆ, ಆಮೇಲೆ ಗ್ಲೋಬಲೈಸೇಷನ್ ಅಂತಂದ್ ಹೇಳಿದ್ರೆ ಸಿಂಪಲ್, ಬೇರೆ ದೇಶದವರು ಕೂಡ ಏನಂತಂದ್ ಹೇಳಿದ್ರೆ ನಮ್ಮ ದೇಶಕ್ಕೆ ಬಂದು ಹೂಡಿಕೆ ಮಾಡ್ಬೋದು. ಅಲ್ಲಿವರೆಗೂ ಯಾರು ಬಂದಿರಂಗಿಲ್ಲ, ಅಂದ್ರೆ ಬೇರೆ ದೇಶದ ಕಂಪನಿಗಳು ಕೂಡ ಬಂದು ನಮ್ಮ ದೇಶದಲ್ಲಿ ನೆಲೆ ನಿಂತು ಸೊ ಅವರು ಹೂಡಿಕೆಯನ್ನ ಮಾಡ್ಬೋದು ಅಂತಂದ್ ಹೇಳಿ LPG ಒಂದು ಪ್ರೋಗ್ರಾಮ್ ಒಳಗಡೆ ಬರುತ್ತೆ. ಇದರಿಂದ ನಮ್ಮ ಭಾರತ ದೇಶದ ಆರ್ಥಿಕತೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿಬಿಡುತ್ತೆ. ಇದು ಮೇನ್ ರೀಸನ್. ಮೊದ್ಲೆಲ್ಲ ಏನಂತಂದ್ ಹೇಳಿದ್ರೆ ಬೇರೆ ದೇಶದ ಕಂಪನಿಗಳೆಲ್ಲ ನಮ್ ತಕ್ಕ ಇರಂಗಿಲ್ಲ. ಸೊ 1992ರಲ್ಲಿ ಏನಂತಂದ್ ಹೇಳಿದ್ರೆ LPG ಪ್ರೋಗ್ರಾಮ್ ಅಂದ್ರೆ ಆಲ್ಮೋಸ್ಟ್ 91ರಲ್ಲಿ LPG ಪ್ರೋಗ್ರಾಮ್ ಬಂದ ತಕ್ಷಣ ಬೇರೆ ದೇಶಗಳು ಕೂಡ ನಮ್ಮ ದೇಶಕ್ಕೆ ಹೂಡಿಕೆಯನ್ನ ಮಾಡಕ್ ಸ್ಟಾರ್ಟ್ ಆಗ್ತವ. ಇದು ಮೇನ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ನಾವು ಮರ್ತೋದ್ವಿ. ವಿ ಪಿ ಸಿಂಗ್ ಇದ್ದಾಗ ಒಂದು ಆಯೋಗವನ್ನ ಮಾಡ್ತಾರ, ಮಂಡಲ್ ಆಯೋಗ ಅಂತಂದ್ ಹೇಳಿ ಬರುತ್ತೆ. ಯಾರಿಗಾದ್ರೂ ಗೊತ್ತಾ ಈ ಮಂಡಲ್ ಕಮಿಷನ್ ಅಥವಾ ಮಂಡಲ್ ಆಯೋಗ ಯಾವ್ದಕ್ ಇಂಪಾರ್ಟೆಂಟ್ ಅಂತಂದ್ ಹೇಳಿ? ಅಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಜಾತೀಯ ರಾಜಕಾರಣಿ ಇರಂಗಿಲ್ಲ, ಜಾತೀಯ ರಾಜಕಾರಣಿ ಒಟ್ಟೆ ಇರಂಗಿಲ್ಲ ಅಲ್ಲಿವರೆಗೂ. ಎಜುಕೇಶನ್ ಸಿಸ್ಟಮ್ ಒಳಗಡೆ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. ಸೊ ಇಲ್ಲಿಂದ ಏನಂತಂದ್ ಹೇಳಿದ್ರೆ ಜಾತಿ ರಾಜಕಾರಣಿ ಸ್ಟಾರ್ಟ್ ಆಗತ್ತೆ. ಈ ಮಂಡಲ ಆಯೋಗವನ್ನ ರಚನೆ ಮಾಡ್ಬಿಟ್ಟು ಏನ್ ಮಾಡ್ತಾರಂತಂದ್ ಹೇಳಿದ್ರೆ OBC ಅವರಿಗೆ 27% ಮೀಸಲಾತಿಯನ್ನ ಕೊಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ ರಿಸರ್ವೇಶನ್ ಸಿಸ್ಟಮ್ ಎಲ್ಲ. ಸೊ ಅದು ರೀಸನ್ ಏನಂತಂದ್ ಹೇಳಿದ್ರೆ ಮಂಡಲ್ ಆಯೋಗ OBC ಅವರಿಗೆ ಏನಂತಂದ್ ಹೇಳಿದ್ರೆ 27% ಮೀಸಲಾತಿ. ಈ ಕ್ವಶನ್ ಅನ್ನ ತುಂಬಾ ಸಾರಿ ಕೇಳಿದಾರ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ಸೇಮ್ ಅದೇ ವರ್ಷ 1991ರೊಳಗಡೆ ನಾವ್ ಹೇಳಿದ್ವಲ್ಲ, ಯಾರಪ್ಪಾ ಅಂತಂದ್ ಹೇಳಿದ್ರೆ ರಾಜೀವ್ ಗಾಂಧಿ ಅವರು ತಮಿಳುನಾಡಿನ ಪೆರಂಬದೂರದಲ್ಲಿ, ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಪೆರಂಬದೂರು ಈ ಪ್ರದೇಶಕ್ಕೆ ಏನಂತಂದ್ ಹೇಳಿದ್ರೆ ಈ ನಗರಕ್ಕ ಚುನಾವಣೆ ಪ್ರಚಾರಕ್ಕೋಸ್ಕರ ಅಂತಂದ್ ಹೇಳಿ ಬಂದಿರ್ತಾರ. ಆ ಟೈಮ್ ಅಲ್ಲಿ LTTE ಉಗ್ರರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಅವ್ರನ್ನ ಹೋಗಿ ತಬ್ಕೊಂಡು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ರಾಜೀವ್ ಗಾಂಧಿ ಅವ್ರನ್ನ ಏನ್ ಮಾಡ್ತಾರ ಅಂದ್ರೆ ಕೊಲ್ತಾರ, ಹತ್ಯೆ ಮಾಡ್ತಾರ. ಇದೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್ ಪಾಯಿಂಟ್. ಸೊ ಅದಾದ ನಂತರ ನಿಮ್ಗೆ ಇನ್ನೊಂದ್ ಗೊತ್ತಿರ್ಬೇಕು, 1992 ಸ್ಕ್ಯಾಮ್ ಗೊತ್ತೈತೇನ್ ಎಲ್ಲರಿಗೂ? ಷೇರು ಮಾರುಕಟ್ಟೆ ಒಳಗಡೆ 1992 ಸ್ಕ್ಯಾಮ್, ಇದೆಲ್ಲ ಒಂದ್ ಸೀರೀಸ್ ಎಲ್ಲ ಬಂದಾವ್ ನೋಡ್ರಿ, ಅದು ನಿಮ್ಗೆಲ್ಲ ಗೊತ್ತಾಗತ್ತೆ. 1992 ಸ್ಕ್ಯಾಮ್ ಷೇರು ಮಾರುಕಟ್ಟೆ ಒಳಗಡೆ ಏನಂತಂದ್ ಹೇಳಿದ್ರೆ
ಒಂದು ದೊಡ್ಡ ಹಗರಣ ನಡೆಯುತ್ತ 1992 ಸ್ಕ್ಯಾಮ್ ಅಂತಂದ್ ಹೇಳಿ ಕರೀತಾರ. ಸೊ ಈ ತರ ಎಲ್ಲ ಆಗ್ತಿದಾವ ಅಂತಂದ್ ಹೇಳ್ಬಿಟ್ಟು ಷೇರು ಮಾರ್ಕೆಟ್ ಅನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ ಹೇಳಿ ಒಂದು ಆರ್ಗನೈಸೇಷನ್ ರೆಡಿ ಆಗತ್ತ, ಸೇಬಿ ಅಂತಂದ್ ಹೇಳಿ. ಸೇಬಿ 1992ರಲ್ಲಿ ಸೇಬಿಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಸೊ ಒಂದು ಶಾಸನಬದ್ಧ ಅಧಿಕಾರವನ್ನ ಕೊಡ್ತಾರ 1992ರಲ್ಲಿ. ಶಾಸನಬದ್ಧ ಅಧಿಕಾರವನ್ನ 1992ರಲ್ಲಿ ಸೇಬಿ ಕೊಡ್ತಾರ. ಅಲ್ಲಿಂದ ಷೇರು ಮಾರುಕಟ್ಟೆ ಏನಂತಂದ್ರೆ ಅದ್ರ ಕಂಪ್ಲೀಟ್ ಕಂಟ್ರೋಲ್ ಏನಂತಂದ್ರೆ ಅದ್ರ ಸೇಬಿ ಅಂಡರ್ ಬರುತ್ತೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಸೇಬಿ ಬಗ್ಗೆ ಕ್ವಶನ್ ಕೇಳ್ತಾರ, ಅದಕ್ಕೋಸ್ಕರ. ಇಷ್ಟು ಪಾಯಿಂಟ್ಸ್ ಕ್ಲಿಯರ್ ಅನ್ರಪ್ಪ. ಸೊ ಇದಾದ ನಂತರ ನೆಕ್ಸ್ಟ್ ಅಷ್ಟೊಂದೇನ ಇಂಪಾರ್ಟೆನ್ಸ್ ಇಲ್ಲ. 1992 ಆದ ನಂತರ ಇಂಪಾರ್ಟೆನ್ಸ್ ಐತೆ 1992, 93 ಒಳಗಡೆ. ನಿಮ್ಗೆಲ್ರಿಗೂ ಗೊತ್ತೈತಿ 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿ. ಯಾರಾದ್ರೂ ಹೇಳ್ತೀರನ್ರಿ ಏನ್ ಇದು 73ನೇ ತಿದ್ದುಪಡಿ ಅಂದ್ರೆ ಏನ, 74ನೇ ತಿದ್ದುಪಡಿ? 73ನೇ ತಿದ್ದುಪಡಿ ಅಂತಂದ್ ಹೇಳಿದ್ರ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ. 73ನೇ ತಿದ್ದುಪಡಿ ಏನಂತಂದ್ರೆ ಪಂಚಾಯತ್ ರಾಜ್ಗಳನ್ನ ಅಂದ್ರ ಪಂಚಾಯತಿಗಳನ್ನ ನಿರ್ಮಾಣ ಮಾಡ್ಬೇಕು ಅಂತಂದೇಳಿ. 74 ಏನಂತಂದ್ರೆ ಮುನ್ಸಿಪಾಲಿಟೀಸ್ ಅಂದ್ರ ಮುನ್ಸಿಪಾಲಿಟೀಸ್ ನೆನ್ಪಿಟ್ಕೊಡ್ರಿ. ಸೊ ಈ ಎರಡು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. 73 ಮತ್ತು 74ನೇ ತಿದ್ದುಪಡಿ ಜಾರಿಗೆ ತಗೊಂಬಂದು ಗ್ರಾಮಗಳಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪಂಚಾಯತಿಗಳನ್ನ ನಿರ್ಮಾಣ ಮಾಡ್ತಾರ. ಅದಾದ ನಂತರ ನಗರಗಳಲ್ಲಿ ಏನಂತಂದ್ರೆ ಮುನ್ಸಿಪಾಲಿಟೀಸ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಈ ರೀತಿಯಾಗಿ ಇಷ್ಟು ಇದು ಆಗತ್ತ. ಆಮೇಲೆ ನೆಕ್ಸ್ಟ್ 95, 96 ಟೈಮ್ ಅಲ್ಲಿ ಅಂತದೇನು ಚೇಂಜಸ್ ಇಲ್ಲ. ನಮ್ಮ ಭಾರತ ದೇಶದೊಳಗಡೆ ನಾರ್ಮಲ್ ಆಗಿ ನಡೀತಾ ಇರತ್ತ. ಬಟ್ ಅದ್ರ 96 ಒಳಗಡೆ ಏನಾಗತ್ತ ಅಂತಂದ ಹೇಳಿದ್ರೆ ಇಲೆಕ್ಷನ್ ನಡೀತಾ ಇರತ್ತ 1996. ಬಟ್ ಅದ್ರ ಪ್ರಾಪರ್ ಆಗಿ ಬಹುಮತ ಸಿಗಂಗಿಲ್ಲ. ಈ ತರ ಬಹುಮತ ಸಿಗಂಗಿಲ್ಲ, ಯಾರು ಪ್ರಧಾನಿ ಆಗ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅಂತ ಟೈಮ್ ಒಳಗಡೆ ಯಾರು ಆಗ್ತಾ ಇರಂಗಿಲ್ಲ ಅಂತಲೇ ನಮ್ಮ HD ದೇವೇಗೌಡ್ರು, ಕರ್ನಾಟಕದಿಂದ HD ದೇವೇಗೌಡ್ರು ಏನಂತಂದ್ರೆ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗ್ತಾರ. ನೆನ್ಪಿಟ್ಕೊಡ್ರಿ, ಭಾರತದ 11ನೇ ಪ್ರಧಾನ ಮಂತ್ರಿಯಾಗಿ HD ದೇವೇಗೌಡ್ರು ಏನಂತಂದ ಹೇಳಿದ್ರ ಆಯ್ಕೆ ಆಗ್ತಾರ. ಸೊ ಇದೇ ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ಅಲ್ಲಿವರೆಗೂ ದಕ್ಷಿಣ ಭಾರತದಿಂದ ಯಾರು ಆಗಿರಂಗಿಲ್ಲ. ಸೌತ್ ಇಂಡಿಯಾದಿಂದ ಯಾರು ಒಬ್ರು ಪ್ರಧಾನಿ ಆಗಿರಂಗಿಲ್ಲ. ಇವರ ಫಸ್ಟ್ ಸೌತ್ ಇಂಡಿಯಾದಿಂದ ಪ್ರಧಾನಿ ಆದಂತ ಪರ್ಸನ್ ಅಂತಂದ ಹೇಳಿ. ಆಮೇಲೆ ಇವ್ರದ್ ಅಧಿಕಾರ ಮುಗಿದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ ಹೇಳಿದ್ರ ಅಟಲ್ ಬಿಹಾರ್ ವಾಜಪೇಯಿ ಬರ್ತಾರ. ಈ ಪರ್ಸನ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಅಟಲ್ ಬಿಹಾರ್ ವಾಜಪೇಯಿ. ಇವ್ರು ಏನೇನ್ ಮಾಡ್ತಾರ ಅಂತಂದ ಹೇಳಿದ್ರ ಬಾಳ ಅಂದ್ರ ಬಾಳ ಚೇಂಜಸ್ ಆಗತ್ತೆ ನಮ್ಮ ಇಂಡಿಯಾದಲ್ಲಿ. ಒಂದೇನಂತಂದ ಹೇಳಿದ್ರ ಅಭಿವೃದ್ಧಿ ಹೊಂದಿದ ದೇಶವಾಗಿ ಕನ್ವರ್ಟ್ ಆಗಕ್ ಏನಂತಂದ ಹೇಳಿದ್ರೆ ಯುರೋಪ್ ಹಾಕಿರುವಂತ ಬುನಾದಿಗಳೇ ಮೇನ್ ಥಿಂಗ್. ಯಾರಿಗಾದ್ರೆ ಗೊತ್ತೈತೇನ? ಮೊದಲು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಪೋಖ್ರಾನ್ ಅಂತಂದ ಹೇಳಿ. ಪೋಖ್ರಾನ್ ಟೆಸ್ಟ್ ಗಳನ್ನ ಮಾಡ್ತಾರ. ಪೋಖ್ರಾನ್ 2ನೇ ಟೆಸ್ಟ್ ಅನ್ನ ಮಾಡ್ತಾರ 1998 ಮೇ 11ನೇ ತಾರೀಕು, ಆಮೇಲೆ 13ನೇ ತಾರೀಕು. ಇದೇನು ಪರಮಾಣು ಶಕ್ತಿ ಮಿಸೈಲ್ಸ್ ಗಳನ್ನ. ಸೊ ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ ಟೆಸ್ಟ್ ಮಾಡ್ತಾರ ಪೋಖ್ರಾನ್ 2 ಅಂತಂದ ಹೇಳಿ. ಸೊ ಇದಕ್ ಹೆಸರನ್ನ ಕೊಡ್ತಾರ ಆಪರೇಷನ್ ಶಕ್ತಿ. ಇದಕ್ಕೊಂದು ಹೆಸರನ್ನ ಕೊಡ್ತಾರ ಆಪರೇಷನ್ ಶಕ್ತಿ ಅಂತಂದ ಹೇಳಿ. ಫಸ್ಟ್ ಒನ್ ಮಾಡಿದ್ರಲ್ಲ ಪೋಖ್ರಾನ್ 1, ಅದಕ್ಕೇನು ಸ್ಮೈಲಿಂಗ್ ಬುದ್ಧ. ಸೊ 2ನೇದಕ್ಕ ಆಪರೇಷನ್ ಶಕ್ತಿ ಅಂತಂದೇಳಿ ಅಟಲ್ ಬಿಹಾರ್ ವಾಜಪೇಯಿ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರ ಸೊ ಇದನ್ನ ನಡೆಸ್ತಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ 1999ರೊಳಗಡೆ ಕಾರ್ಗಿಲ್ ಯುದ್ಧ ಉಂಟಾಗತ್ತ. ಏನ್ ಯುದ್ಧ ಆಗತ್ತ? ಕಾರ್ಗಿಲ್ ಯುದ್ಧ. ಇದು ಯಾರ ಟೈಮ್ ಅಲ್ಲಿ ಅಂತಂದ ಹೇಳಿದ್ರ ಅಟಲ್ ಬಿಹಾರ್ ವಾಜಪೇಯಿ ಟೈಮ್ ಅಲ್ಲಿ ಉಂಟಾಗತ್ತ. ಇದಕ್ಕೂ ಏನಂತಂದ ಹೇಳಿದ್ರ ಕಾರ್ಗಿಲ್ ಅನ್ನ ವಶಪಡಿಸ್ಕೊಂಡು ಅಲ್ಲಿ ಧ್ವಜವನ್ನ ಹಾರಿಸ್ತಾರ. ಸೊ ಅದನ್ನ ಆಪರೇಷನ್ ವಿಜಯ್ ಅಂತಂದ ಹೇಳ್ತೀವಿ. ಎಕ್ಸಾಮ್ ಪರ್ಪಸ್ ನೆನ್ಪಿಟ್ಕೋಬೇಕು. ಈ ಕಾರ್ಗಿಲ್ ಯುದ್ಧವನ್ನ ಸ್ಟಾಪ್ ಮಾಡೋಕೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ. ಅದ್ರ ಹೆಸರು ಏನಂತಂದ ಹೇಳಿದ್ರ ಲಾಹೋರ್ ಒಪ್ಪಂದ ಅಂತಂದ ಹೇಳ್ತೀವಿ. ಲಾಹೋರ್ ಒಪ್ಪಂದ. ಅದನ್ನ ಹೆಂಗ ಅಂತಂದ ಹೇಳಿದ್ರ ದೆಹಲಿ ಟು ಲಾಹೋರ್ ಬಸ್ ಅನ್ನ ಬಿಡ್ತಾರ. ದೆಹಲಿ ಟು ಲಾಹೋರ್ ಬಸ್ ಅನ್ನ ಬಿಡ್ತಾರ. ಅಂದ್ರೆ ಸದ್-ಎ-ಸರ್ಹದ್ ಅಂತಂತ ಹೇಳಿ ದೆಹಲಿ ಟು ಲಾಹೋರ್. ವಾಜಪೇಯಿ ಅವರೇ ಸ್ವತಃ ಆ ಬಸ್ ಅಲ್ಲಿ ಜರ್ನಿ ಮಾಡಿ ಲಾಹೋರ್ಗೆ ಹೋಗಿ ಸೊ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ. ಲಾಹೋರ್ ಒಪ್ಪಂದ ಅಂತಂದ ಹೇಳ್ತೀವಿ. ಲಾಹೋರ್ ವರ್ಗು ಆಲ್ಮೋಸ್ಟ್ ಇಸ್ಲಾಮಾಬಾದ್ ವರ್ಗು ಏನಂತಂದ ಹೇಳಿದ್ರ ನಮ್ಮ ಇಂಡಿಯನ್ ಸೈನಿಕರು ಎಲ್ಲಾ ವಶಪಡಿಸ್ಕೊಂತ ಹೋಗಿರ್ತಾರ. ಸೊ ಇದು ಮೇನ್ ಇಂಪಾರ್ಟೆಂಟ್ ಕಾರ್ಗಿಲ್ ಯುದ್ಧ ಅಂತಂದ ಹೇಳ್ತೀವಿ. ಇದೆಲ್ಲ ಆದ ನಂತರ ನೆಕ್ಸ್ಟ್ ನಮ್ಮ ಭಾರತ ದೇಶದಲ್ಲಿ ತುಂಬಾ ಅಭಿವೃದ್ಧಿ ಆಗ್ಬೇಕಂತಂದ ಹೇಳಿ ಒಂದು ಚೇಂಜಸ್ ಅನ್ನ ಮಾಡ್ತಾರ.
ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಒಳಗಡೆ. ಅದು ಏನಂತಂದ್ರೆ ಇದ್ರ ಈಗ ನಮ್ಮಲ್ಲೇ ಎಲ್ಲ ಹೈವೇದಾಗ ಗೊತ್ತೇನ್, NHDP, ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನ ಫಸ್ಟ್ ಜಾರಿಗೆ ತಗೊಂಡ್ ಬಂದಂತ ವ್ಯಕ್ತಿ ಯಾರಂತಂದ ಹೇಳಿದ್ರ ಅಟಲ್ ಬಿಹಾರ್ ವಾಜಪೇಯಿ ಅವರು. ಇವರೆಲ್ಲ ತರ್ತಿರ್ಲಿಲ್ಲ ಅಂತಂದ ಹೇಳಿದ್ರೆ ನಮ್ಮಲ್ಲಿ ಹೈವೇ ಅನ್ನೋದು ಇರ್ತಾನೆ ಇರ್ಲಿಲ್ಲ. ಈಗ ನಮ್ಮಲ್ಲಿ ನೋಡ್ರಿ, ಒಂದು ಕ್ವಾಡ್ರಿಲ್ಯಾಟ್ರಲ್ ಅಂತ ಬರುತ್ತೆ, ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್. ಕನ್ನಡದಾಗ ಏನಂತಂದ್ ಹೇಳ್ತೀವಿ? ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್, ಸುವರ್ಣ ಚತುಷ್ಪದ ಅಂತಂದ್ ಹೇಳ್ತೀವಲ್ಲ. ಎಲ್ಲಿಂದ ಎಲ್ಲಿರಿಗೂ? ದೆಹಲಿ ಇಂದ ಕೋಲ್ಕತ್ತಾ, ಅದಾದ ನಂತರ ನೆಕ್ಸ್ಟ್ ಈ ಮುಂಬೈ, ಆಮೇಲೆ ಬೆಂಗಳೂರು, ಚೆನ್ನೈ, ಟೋಟಲ್ 4 ಸಿಟಿಗಳು. ಕ್ವಾಡ್ರಿಲ್ಯಾಟ್ರಲ್ ಏನಂತಂದ್ ಹೇಳಿದ್ರೆ ಚತುಷ್ಪದ, ಟೋಟಲ್ ಆಗಿ 4 ಲೈನ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರ ಒಂದು ಹೈವೇ ಅನ್ನ ನಿರ್ಮಾಣ ಮಾಡ್ತಾರ. ಇಲ್ಲಿಂದ ಚೇಂಜಸ್ ಹಾಕೋತ ಹೋಗುತ್ತಾ ಪ್ರತಿಯೊಂದು ರಾಜ್ಯದಲ್ಲಿ ಹೈವೇಗಳ ನಿರ್ಮಾಣ ಆಗತ್ತ. ಕ್ಲಿಯರ್ ಪಾಯಿಂಟ್? ಎಸ್. ಆಮೇಲೆ ಇದೇ ಟೈಮ್ ಅಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ಚೇಂಜಸ್ ಮಾಡ್ತಾರೆ. ಇವನ್ LIC ಕೂಡ ಜಾರಿಗೆ ಬರುತ್ತೆ ಇವ್ರ ಟೈಮ್ ಅಲ್ಲಿ. ಅವೆಲ್ಲ ಏನ್ ಬೇಡ. ಆಮೇಲೆ ನೆಕ್ಸ್ಟ್ ಇದೆಲ್ಲ ಆಗ್ತಿರುವಾಗ ನಮ್ಮ ಭಾರತ ದೇಶದ ಕೀರ್ತಿಯನ್ನ ಜಾಸ್ತಿ ಮಾಡೋಕೋಸ್ಕರ 1998 ಒಳಗಡೆ ಅಮರ್ತ್ಯ ಸೇನ್ ಅಂತಂದ್ ಹೇಳಿ ಒಬ್ಬರು ತುಂಬಾ ಇಂಪಾರ್ಟೆಂಟ್ ಅರ್ಥಶಾಸ್ತ್ರಜ್ಞರು, ಅಮರ್ತ್ಯ ಸೇನ್ ಅಂತಂದ್ ಹೇಳಿ 1998ರಲ್ಲಿ ಇವ್ರಿಗೆ ನೊಬೆಲ್ ಪ್ರೈಸ್ ಬರುತ್ತೆ. ಸೊ ಇದು ನೆನ್ಪಿಟ್ಕೊಡ್ರಿ ರೀಸೆಂಟ್ ಆಗಿ. ಆಮೇಲೆ ರೀಸೆಂಟ್ ಆಗಿ ಬಂದಿದ್ದು ಯಾರಿಗಾದ್ರೂ ಗೊತ್ತೈತೆ? ನಮ್ಮ ಭಾರತ ದೇಶದವ್ರಿಗೆ ರೀಸೆಂಟ್ ಆಗಿ ನೊಬೆಲ್ ಪ್ರೈಸ್ ಬಂದೈತೆ. ಅದು ನೊಬೆಲ್ ಪೀಸ್ ಪ್ರೈಸ್ ಅಂತಂದ್ ಹೇಳ್ತೀವಿ. ಸತ್ಯಾರ್ಥ ಪ್ರಕಾಶ್. ಸತ್ಯಾರ್ಥ ಪ್ರಕಾಶ್ ಅವ್ರಿಗೆ ಏನಂತಂದ್ ಹೇಳಿದ್ರೆ ರೀಸೆಂಟ್ ಆಗಿ ನೊಬೆಲ್ ಪೀಸ್ ಪ್ರೈಸ್ ಬಂದೈತೆ. ಅದನ್ನ ನೆನ್ಪಿಟ್ಕೊಡ್ರಿ ಯೂಸುಫ್ ಮಲಾಲಾ ಜೊತೆಗೆ. ಎನಿ ಡೌಟ್ಸ್?